ಗೌರವಾನ್ವಿತ ಶ್ರೀ ಎಸ್ ಅಯ್ಯಂಗಾರ್ ಅವರಿಂದ ತಮ್ಮ ಅನುಭವದ ಅಮೃತೋಕ್ತಿಗಳ ನುಡಿ ಪ್ರವಾಹ. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಸ್ವಲ್ಪ ಕನ್ನಡದಲ್ಲೂ ಮಾತಾಡ್ತೀನಿ, ಸ್ವಲ್ಪ ಇಂಗ್ಲೀಷ್ನಲ್ಲೂ ಮಾತಾಡ್ತೀನಿ. ನಾನು ಒಂದು ಈ ಕೀನೋಟ್ ಸ್ಪೀಚು ಅದೇನೋ ಹೇಳಿದ್ರಲ್ಲ, ಇಂಗ್ಲೀಷ್ನಲ್ಲಿ ಬರೆದಿದ್ದೆ. ಆಮೇಲೆ ಏನು ಮಾಡಿದೆ ಅಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ಗೆ ಹಾಕಿ ಅದನ್ನು ಟ್ರಾನ್ಸ್ಲೇಟ್ ಟು ಕನ್ನಡ ಅಂದೆ. ಯಾಕೆಂದರೆ ಐ ವಾಂಟೆಡ್ ಟು ಗೆಟ್ ಇಟ್ ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವೇ. ಬಟ್ ಆ ಕನ್ನಡ ಬರೆದಿರೋದು ಅಸಾಧ್ಯವಾಗಿದೆ. ಐ ಕ್ಯಾಂಟ್ ಈವನ್ ರೀಡ್. ಆಯ್ತಲ್ಲ. ಸೊ ಇದು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಏಕೆಂದರೆ ನೋಡಿ, ಇದೆಲ್ಲ ನಾನು ನನ್ನ ಲೈಫ್ನಲ್ಲಿ ಏನು ಥಿಂಕ್ ಮಾಡ್ತೀನಿ ಅಂದರೆ, ಎಲ್ಲ ಒಂದು ಸಂಕಲ್ಪ. ಏಕೆಂದರೆ ದೆರ್ ಈಸ್ ಅ ರೀಸನ್ ಫಾರ್ ಹ್ಯಾವಿಂಗ್ ಮೀಟ್ ಸೋ ಮೆನಿ ಅಭಿಮಾನಿಗಳು ಹಿಯರ್, ಏನೋ. ಆಮೇಲೆ ಎಲ್ಲ ಗಣ್ಯರು ಇಲ್ಲಿ ಕೂತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ BEL ಕಂಪ್ನಿ ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಬೆಸ್ಟ್ ಕಂಪ್ನೀಸ್ ಇನ್ ದ ವರ್ಲ್ಡ್. ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರೀಸೆಂಟಾಗಿ ಅಮೇರಿಕಾದಲ್ಲಿ ಎಲೆಕ್ಷನ್ ಆಯಿತು. ಅವರು ಎಲೆಕ್ಷನ್ ಆದರೆ ಇನ್ನೂ ಕೌಂಟ್ ಮಾಡ್ತಾ ಇದ್ದಾರೆ. ಯಾಕೆ ಆಯ್ತಲ್ಲ, ಅಂದರೆ ಇನ್ನೂ ಅವರು ಸರ್ಟನಿಟಿಯಿಂದ ಹೇಳೋಕ್ಕಾಗ್ತಾಯಿಲ್ಲ ಯಾರು ಗೆದ್ದರು ಯಾರು ಸೋತರು ಅಂತ. ನಾವು ನೋಡಿದ್ರೆ ನಮ್ಮ electronic voting system designed by Bharat Electronics is the best. ಅವರು ಸೊ ಇದು ಯಾಕೆ ಹೇಳ್ತೀನಿ ಅಂದರೆ, ಇದು ನನ್ನ ಅಭಿಪ್ರಾಯ ಒಂದೇ ಅಲ್ಲ. ಆಸ್ ಎ ಸೈಂಟಿಸ್ಟ್, ಅಲ್ಲಿ ಒಬ್ಬರು ಎಲಾನ್ ಮಸ್ಕ್ ಅಂತ ಒಬ್ರು ಇದ್ದಾರೆ, ವೆರಿ ಫೇಮಸ್ ಸೈಂಟಿಸ್ಟ್. ಅವರು ನಿಮಗೆಲ್ಲ ಗೊತ್ತಿರಬೇಕು. ಅವರು ಇವಾಗ ಸೈಂಟಿಫಿಕ್ ಅಡ್ವೈಸರ್ ಆಗಿದ್ದಾರೆ ಇವಾಗ ಟ್ರಂಪ್ಗೆ. ಇನ್ನೇನು ಟ್ರಂಪ್ ಅವ್ರು ತಗೊಳ್ತಾ ಇದ್ದಾರೆ ಪ್ರೆಸಿಡೆಂಟ್ ಆಗಿ ಅವ್ರ ಸ್ಥಾನನ. ಅವ್ರು ಹೇಳಿದ್ರು ನೋಡಿ, ಒಂದು ಯಾವುದೋ ಲೆಕ್ಚರ್ ಕೊಡ್ತಾ ಇರ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಇಂಡಿಯಾದಲ್ಲಿ ಒಂದು 2-3 ಅವರ್ಸ್ನಲ್ಲಿ ಎಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ. ನಾವು ನಮ್ಮ ಕಂಟ್ರಿ ಅಮೇರಿಕಾದಲ್ಲಿ 2-3 ವಾರ ಆದರೂ ಇನ್ನೂ ಅನ್ಸರ್ಟಿನಿಟಿ, ಯಾರು ಗೆದ್ದಿದ್ದಾರೆ ಯಾರು ಸೋತಿಲ್ಲ ಅಂತ. ಅದು ಇಟ್ ಹ್ಯಾಸ್ ಕಮ್ ಫ್ರಮ್ ಹಿಮ್. ಅವರೇ ಹೇಳಿರೋದು. ಭಾಳ ಇಂಪಾರ್ಟೆಂಟು. ಏಕೆಂದರೆ ಇದು ಏನು ಅಂದರೆ, ಎಷ್ಟು ಚೆನ್ನಾಗಿ ಆಮೇಲೆ ಇದಿಟ್ಕೊಂಡು ಒಂದು ಗೋಲ್ ಇಟ್ಕೊಂಡು ಭಾರತ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದಾನೆ ಅಂದರೆ ಇಟ್ ಈಸ್ ವೆರಿ ಅನ್ಇಮ್ಯಾಜಿನಬಲ್. ಇದನ್ನ ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಅಷ್ಟು ಟೆಕ್ನಾಲಜಿ ಇದೆ ಇವಾಗ ಇಂಡಿಯಾದಲ್ಲಿ. ಸೊ ಅದು ದ್ಯಾಟ್ ಆಸ್ ಎನ್ ಎಕ್ಸಾಂಪಲ್ ನಾನು ಎಲ್ಲರಿಗೂ ಹೂ ಆರ್ ವರ್ಕಿಂಗ್ ಫಾರ್ ಭಾರತ್ ಎಲೆಕ್ಟ್ರಾನಿಕ್ಸ್ ನನ್ನ ರಿಯಲ್ ಸಂದೇಶ ಏನಂದರೆ, ಕೀಪ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್. ಯು ವಿಲ್ ಬಿ ದಿ ಬೆಸ್ಟ್ ಇನ್ ದ ವರ್ಲ್ಡ್. ಯು ಆರ್ ಆಲ್ರೆಡಿ ದಿ ಬೆಸ್ಟ್, ಬಟ್ ಇನ್ನೂ ಮುಂದಕ್ಕೆ ಹೋಗ್ತೀರಾ. ಆಯ್ತಲ್ಲ. ಸೊ ಗಣ್ಯರಿಗೆಲ್ಲ ನಾನು ನಮಸ್ಕಾರ ತಿಳಿಸ್ತೀನಿ. ಆಯ್ತಲ್ಲ. ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿದ್ರೆ ಕ್ಷಮಿಸಿ. ಯಾಕೆಂದರೆ ನಾನು ಇಂಡಿಯಾ ಬಿಟ್ಟಿದ್ದು 1954ನಲ್ಲಿ. ಸೊ ಇಟ್ಸ್ ಎ ಲಾಂಗ್ ಟೈಮ್. ಕನ್ನಡ ಬರುತ್ತೆ, ಸ್ವಲ್ಪ ಬರುತ್ತೆ. ಐ ಮೀನ್ ಅಫ್ಕೋರ್ಸ್ ಐ ಕ್ಯಾನ್ ಸ್ಪೀಕ್ ವಿತ್ ಅವರ್ ಫ್ರೆಂಡ್ಸ್, ಬಟ್ ಪ್ಯೂರ್ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ನಂದು ಒಂದು ಜರ್ನಿ, ಪ್ರಯಾಣ ಭಾಳ ಇಂಟ್ರೆಸ್ಟಿಂಗ್ ಒನ್. ಯಾಕೆಂದರೆ ಇವಾಗ ಯಾರೋ ಒಬ್ಬರು ಮೂವಿ ಮಾಡ್ತಾಯಿದ್ದಾರೆ, ಯಾರೋ ಒಬ್ಬರು ಗ್ರಂಥ ಬರಿತಾ ಇದ್ದಾರೆ ಪದ್ಯದಲ್ಲಿ, ಆಮೇಲೆ ಯಾರೋ ಒಬ್ಬರು ಬುಕ್ಗಳು ಬರಿತಾ ಇದ್ದಾರೆ. ಬಹಳ ಸಾರಸ್ಯವಾಗಿದ್ದು. ಏಕೆಂದರೆ ನಾವು ಹುಟ್ಟಿದ್ದು ವಿಲೇಜ್ನಲ್ಲಿ. ಆಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲ ಬ್ಯಾಂಗ್ಳೂರಿಗೆ ಬಂದರು. ಮಾಡೆಸ್ಟ್ ಫ್ಯಾಮಿಲಿ. ಆಮೇಲೆ ಶ್ರೀರಾಮ್ಪುರದಲ್ಲಿದ್ವಿ. ಆವಾಗ ನಮಗೆ ಭಾಳ ಕಷ್ಟಗಳಿತ್ತು. ಎಲ್ಲರ ಮನೇಲೂ ಕಷ್ಟ ಇರ್ಬೋದು, ಬಟ್ ಅವಾಗಿನ್ನೂ ಕಷ್ಟ ಇತ್ತು. ಬಟ್ ಏನು ಅಂದರೆ ಇಂಪಾರ್ಟೆಂಟು, ಈ ಸಂಕಲ್ಪ ಅಂತ ಹೇಳಿದ್ನಲ್ಲ, ಭಾಳ ಜನಗಳನ್ನ ನಾನು ಮೀಟ್ ಮಾಡಿದ್ದೆ. ಆ್ಯಂಡ್ ಆ ಮೀಟ್ ಮಾಡಿದ್ದು ಅವರಿಂದ ಕನೆಕ್ಷನ್ ತೊಗೊಂಡು ಹೇಗೆ ಒಂದೊಂದು ಈವೆಂಟು ಒಂದು 2-3 ಹೇಳ್ತೀನಿ. ಬಟ್ ಕಷ್ಟನೂ ಆಯಿತು ನೋಡಿ. ಇವಾಗೆಲ್ಲ ನಾನು ನ್ಯಾಷನಲ್ ಕಾಲೇಜ್ನಲ್ಲಿ ಓದಿದೆ. ಆವಾಗ ಒಬ್ಬರು H. ನರಸಿಂಹಯ್ಯ ಅಂತ ಒಬ್ಬರು ಪ್ರಿನ್ಸಿಪಾಲ್ ಆಗಿದ್ದರು.
ಆವಾಗ ತಾನೇ ಅಮೆರಿಕಾಯಿಂದ ಬಂದಿದ್ದರು. ಅವರು ನನಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ. ಪ್ರಿನ್ಸಿಪಾಲ್ ಅಂದರು, ನೀ ಬಾಪ ನನ್ನ ಚೇಂಬರ್ಗೆ ಅಂದರು. ಸಾರ್ ನಾನು ಏನು ತಪ್ಪು ಮಾಡಿದ್ದೀನಿ ನಿಮ್ಮ ಚೇಂಬರ್ ಬರೋಕ್ಕೆ ಅಂತ ಕೇಳಿದೆ. ಅದಲ್ಲ, ಏನೋ ನಿನ್ನಿಂದ ಒಂದು ಯುನೀಕ್ ಥಿಂಗ್ ನೋಡ್ತೀನಿ, ಚೆನ್ನಾಗಿ ಓದಬೇಕಪ್ಪ, ಮುಂದಕ್ಕೆ ಹೋಗಬೇಕಪ್ಪ, ಅಮೇರಿಕಾಗೆ ಹೋಗಬೇಕಪ್ಪ ಅಂದರು. ಸಾರ್ ನನಗಿನ್ನೂ ಗೊತ್ತಿಲ್ಲ, ಇದು 1963ರಲ್ಲಿ. ಆಮೇಲೆ ಪ್ರೀ ಯೂನಿವರ್ಸಿಟಿ ಎಲ್ಲ ಚೆನ್ನಾಗಿ ಮಾಡಿ ಮುಂದಕ್ಕೆ ಬಂದ್ವಿ. ಇಂಜಿನಿಯರಿಂಗ್ ಕಾಲೇಜು ಚೆನ್ನಾಗಿ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬಂದ್ವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದಾಗ ನೋಡಿ, ಭಾಳ ಒಳ್ಳೆ ಹೇಳಿದ್ನಲ್ಲ ಎಲ್ಲ ಮೀಟಿಂಗ್ ಆಫ್ ಮೈಂಡ್ಸ್ ಆ್ಯಂಡ್ ಪೀಪಲ್ ಅಂತ. ಆವಾಗ ನನಗೆ ಅಮೇರಿಕಾಗೆ ಹೋಗಬೇಕು ಅಂತ ಸತೀಶ್ ಧಾವನ್ ಅಂತ ಒಬ್ಬರು ಪ್ರೊಫೆಸರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಡೈರೆಕ್ಟರ್ ಆಗಿದ್ದರು. ವೆರಿ ಬಿಗ್ ಮ್ಯಾನ್, ಒಳ್ಳೆ ವೆರಿ ಲರ್ನಡ್ ಮ್ಯಾನ್. ಅವರು ಮೀಟ್ ಮಾಡಿದ್ರು, ಎಲ್ಲ ನ್ಯೂ ಸ್ಟೂಡೆಂಟ್ಸ್ನ ಮೀಟ್ ಮಾಡಿ ತಿರ್ಗಾ ಅವ್ರು ಹೇಳಿದ್ರು ನೀವು ಬಂದು ನೋಡಿ ಅಂತ. ಅವ್ರಿಗೆ ಹೋದೆ. ಅವಾಗ ಕೇಳ್ತಾ ಇದ್ದೆ ಏನು ಅಂತ. ಅವರು ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ PhD ಮಾಡಿ ವಾಪಸ್ ಬಂದರು. ಗ್ರೇಟ್ ವಿಜ್ಞಾನಿ, ನಿಮಗೆಲ್ಲ ಗೊತ್ತಿರಬೇಕು. ಇಸ್ರೋ, ಆಮೇಲೆ ಸಾರಾಭಾಯಿ, ಅವರು ಇಬ್ಬರು ಸೇರಿಕೊಂಡು ಇಸ್ರೋನ ಶುರು ಮಾಡಿದ್ದೆ ಅವರು 1969ನಲ್ಲಿ. ಆವಾಗ ಹೇಳಿದ್ರು, ನೀವು ನಾನು ಕೇಳ್ತಾ ಇದ್ದೆ, ಸರ್ ಏನು ಮಾಡೋದು, ನನಗೆ ಒಂದು ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬಾರೇಟ್ರಿನಲ್ಲಿ ಒಂದು ಸೈಂಟಿಸ್ಟ್ ಜಾಬ್ ಸಿಕ್ಕಿದೆ, ತೊಗೋಬೇಡಿ, ಅಮೇರಿಕಾಗೆ ಹೋಗಿ, ಅದು ಲ್ಯಾಂಡ್ ಆಫ್ ಆಪರ್ಚುನಿಟೀಸು, ಬಟ್ ಯು ಕ್ಯಾನ್ ಕಮ್ ಬ್ಯಾಕ್, ಆವಾಗ ಬಂದುಬಿಟ್ಟು ಸರ್ವ್ ಮಾಡಿ ಇಂಡಿಯಾಗೆ, ಅದು ಒಳ್ಳೆಯದು ಅಂದರು. ಸೊ ಅಲ್ಲಿಂದ ನನ್ನ ಕೈಂಡ್ ಆಫ್ ಪ್ರಯಾಣ ಶುರುವಾಯಿತು. ಭಾಳ ಆಬ್ಸ್ಟಿಕಲ್ಸು ಇತ್ತು. ಏನು ಆಬ್ಸ್ಟಿಕಲ್ಸು ಅಂದರೆ ನೋಡಿ, 1976 ಜೂನ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಹೋಗಬೇಕು. ನನಗೆ ಪ್ಯಾಸ್ಪೋರ್ಟ್ ಸಿಗ್ತಾಯಿಲ್ಲ. ಏನು ಪ್ಯಾಸ್ಪೋರ್ಟ್ ಸಿಗ್ತಾಯಿಲ್ಲ ಅಂದರೆ, ಆ ಪ್ಯಾಸ್ಪೋರ್ಟ್ನಲ್ಲಿ ಹಳೆ ಕಾಲದಲ್ಲಿ ಒಂದು IAS ಆಫೀಸರು ಒಂದು ಫೈನಾನ್ಷಿಯಲ್ ಗ್ಯಾರಂಟಿ ಕೊಡಬೇಕು. ಯಾರೂ ಕೊಡಲ್ಲ. ಇನ್ನು ಗೊತ್ತಲ್ಲ, ಇಂಡಿಯಾದಲ್ಲಿ ವೆನ್ ಯು ಡೋಂಟ್ ಹ್ಯಾವ್ ಪವರ್, ಪೊಸಿಷನ್ ಅದೆಲ್ಲ ಇದ್ದರೆ ಯಾರೂ ಮಚ್ ಆಫ್ ಇಟ್ ಯಾರೂ ಕೇರ್ ಮಾಡಲ್ಲ. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಇನ್ 1970. ನಾನು ಒಂದಿನ ಸಾಯಂಕಾಲ ಇನ್ಸ್ಟಿಟ್ಯೂಟ್ ಆಫ್ ಲೈಬ್ರರಿ ಸಾಯಂಕಾಲ ಕೂತಿದ್ದೆ. ಕೂತಿರ್ಬೇಕಾದ್ರೆ ಯಾರೋ ಒಬ್ಬರು ಬಂದರು, ಒಂದು ಮೋಟರ್ ಬೈಕಲ್ಲಿ ವೆಸ್ಪಾನಲ್ಲಿ ನಿಲ್ಲಿಸಿದ್ರು. ಏನು ರೀ ಮಾಡ್ತಾ ಇದ್ದೀರಾ, 6 ಗಂಟೆ ಮನೆಗೆ ಹೋಗಿ, ಇಲ್ಲೆಲ್ಲ ಭಾಳ ಇದು ಹಾವು ಇವೆಲ್ಲ ಇರುತ್ತೆ, ಮನೆಗೆ ಹೋಗಿ ಯಾರು ಜಸ್ಟಾಗಿ ಇಲ್ಲಿ ಕೂತು. ಇಲ್ಲ ಸರ್, ನನಗೊಂದು ತೊಂದರೆ ಇದೆ ಅಂದರು. ಏನು ತೊಂದರೆ ಅಂದರು. ನೋಡಿ, ನನಗೊಂದು ಪ್ಯಾಸ್ಪೋರ್ಟ್ ಸಿಗ್ನೇಚರ್ ಆಗಬೇಕು, ಅದು ಯಾರೂ ಸಿಗ್ತಾ ಇಲ್ಲ ಸರ್, ಎಲ್ಲ ರೆಡಿಯಾಗಿದೆ, ಹೋಗಬೇಕು ಅಂದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರು. 10 ಗಂಟೆಗೆ ಬಂದರು. ವಿಧಾನಸೌಧಕ್ಕೆ ಹೋಗಿ ಯಾರನ್ನೋ ಮೀಟ್ ಮಾಡಿ 1 ಸೆಕೆಂಡಿಗೆ ಮಾಡಿದ್ರು. ನೋಡಿ, ಅದು ಹೀ ಈಸ್ ಮೈ ಗಾಡ್. ಏಕೆಂದರೆ ಅವರು ನನಗೆ ಯಾರು ಅಂತ ಪರಿಚಯ ಇಲ್ಲ, ನನ್ನ ತೊಂದರೆ ಆಗ್ತಾಯಿತ್ತು. ಬಂದು ಇಮಿಡಿಯೇಟಾಗಿ ವಿತಿನ್ ನೋ ಟೈಮ್. ಅವ್ರು ಯಾರು ಅಂದರೆ KS ರೆಡ್ಡಿ ಅಂತ, ಎಸ್ಟೇಟ್ ಆಫೀಸರ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ನಾನು ಆಫ್ಟರ್ವರ್ಡ್ಸ್ ಐ ಮೆಟ್ ಹಿಮ್. ಐ ಟೋಲ್ಡ್ ಹಿಮ್, ಯು ಆರ್ ಈಕ್ವಲೆಂಟ್ ಟು ಎ ಗಾಡ್, ನೀವು ನನಗೆ ದೇವ್ರ ಸಮಾನ ಅಂತ. ಸೊ ಅಮೇರಿಕಾ ಪ್ರಯಾಣ ಶುರುವಾಯಿತು. ಆಮೇಲೆ ಸತೀಶ್ ಧಾವನ್ ಅಡ್ವೈಸ್ ಆಯಿತು. ಇನ್ನೇನು ಹೊರಡಬೇಕಾದ್ರೆ ಒಂದು CV ರಾಮನ್ ಲೆಕ್ಚರ್ ಇತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ. ಆವಾಗ ಇನ್ನೇನು ಜುಲೈನಲ್ಲಿ ನನಗೆ CV ರಾಮನ್ ಒಳ್ಳೆ ಪ್ರಾಮುಖ್ಯದ ಸೈಂಟಿಸ್ಟು, ನೊಬೆಲ್ ಪ್ರೈಸ್ ವಿನ್ನರ್. ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಭಯ, ಯಾಕೆಂದರೆ ವೆರಿ ಟವರಿಂಗ್ ಸೈಂಟಿಸ್ಟು. ಆಮೇಲೆ ಕೇಳಿದೆ, ಸರ್ ನಿಮ್ಮನ್ನು 1 ನಿಮಿಷ ಮಾತಾಡಲ ಅಂತ. ಒಂದು ಲೆಕ್ಚರ್ ಆದಮೇಲೆ ಬನ್ನಿ ಅಂದರು. ಅಲ್ಲಿ ಹೋದೆ. ಅಲ್ಲಿ ಬಂದ ತಕ್ಷಣ ಏನು ವಾಟ್ ಯು ವಾಂಟ್ ಅಂದರು. ಸರ್ ಅಮೇರಿಕಾಗೆ ಹೋಗಬೇಕು ಅಂತ. ಗುಡ್, ಹೋಗಿ, ಆ್ಯಂಡ್ ಬಟ್ ಪ್ಲೀಸ್ ಕಮ್ ಬ್ಯಾಕ್, ಸರ್ವ್ ಇಂಡಿಯಾ, ದಿಸ್ ಈಸ್ ದಿ ಗ್ರೇಟೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಅಂದರು. ನೋಡಿ, 1972ನಲ್ಲಿ ಆಯ್ತಲ್ಲಪ್ಪ. ಸೊ ಅಲ್ಲಿಂದ ಹೋದೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವಾಗೆಲ್ಲ ಹೇಗೆ ಅಂದರೆ, ಈಗಿನ ಕಾಲದಲ್ಲಿ ಹೋಗೋ ಥರ 24 ಅವರ್ಸ್ ನಾನು ಹೋಗೋಕ್ಕಾಗಲ್ಲ. ಏಕೆಂದರೆ ಅಲ್ಲಿ ಏರ್ಫೇರ್ಗಳು ಭಾಳ ಚೀಪಾಗಿತ್ತು. 4,000 ರೂಪಾಯಿ ಏರ್ಫೇರು. ಅದು ಕುವೈತ್ ಏರ್ನಲ್ಲಿ ಹೋದೆ. ಬಿಕಾಸ್ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಸಂಕಲ್ಪ ಈಗೇನು ವಿಷಯ ಅಂದರೆ, ನಮ್ಮ ಪೇರೆಂಟ್ಸ್ನ ಕೇಳ್ತಾ ಇದ್ದೆ, ಏನಾದ್ರು ಸಹಾಯ ಮಾಡ್ತೀರಾ ಅಂದರೆ ಅವರು, ನೋಡಪ್ಪ ಭಾಳ ಕಷ್ಟ ನಮಗೆ, ನಿನಗೆ ಗೊತ್ತಿದೆ, ನನಗೇನು ಸಹಾಯ ಮಾಡೋಕ್ಕಾಗಲ್ಲ, ಬಟ್ ಅಂದರೆ ಒಂದು ಮಾಡ್ತೀನಿ, ಐ ವಿಲ್ ಗಿವ್ ಮೈ ವಿಸ್ಡಮ್ ಟು ಯು ಟು ಗೋ ಅಬ್ರಾಡ್, ಐ ಡೋಂಟ್ ಹ್ಯಾವ್ ಮನಿ ಅಂದರು. ನನಗೆ ದುಡ್ಡಿಲ್ಲ, ನಾನೆಲ್ಲ ಆಶೀರ್ವಾದ ಮಾಡ್ತೀನಿ, ನೀವು ಹೋಗು ಅಂದರು. ಆವಾಗ ನಮ್ಮ ಒಬ್ಬರು ಬ್ರದರು ಗೋವಿಂದರಾಜನ್ ಅಂತ, ಅವರು ಇನ್ನಿಲ್ಲ, ಅವರು ತೀರ್ಕೊಂಬಿಟ್ಟಿದ್ದಾರೆ. ಅವರು ಬಂದು ನೀವು ಹೋಗಲೇಬೇಕು ಅಂಥೇಳಿ 10,000 ರೂಪಾಯಿ ತೊಗೊಂಡು ಅಲ್ಲಿಂದ ಟ್ರಿಪ್ ಮಾಡಿ 10 ದಿನ ಆಯಿತು ನೋಡಿ ಅವಾಗ ಹೋಗೋಕ್ಕೆ. ಯಾಕೆಂದರೆ ಇಲ್ಲಿಂದ ಕುವೈತ್ಗೆ ಹೋಗಬೇಕು, ಇಲ್ಲಿ ಫಸ್ಟ್ ಬ್ಯಾಂಗ್ಳೂರು ಎಲ್ಲ ಭಾಳ ತೊಂದರೆ. ಅದು ಅಲ್ಲದೆ ಏನು ತೊಂದರೆ ಅಂದರೆ, ಹೊಸದಾಗಿ ಬಿಡ್ತಾಯಿದ್ದೀನಿ, ಗೊತ್ತಾಗ್ತಾ ಇಲ್ಲ. ಆಮೇಲೆ ವಾಪಸ್ ಹೋದೆ.
ಆಮೇಲೆ ಐ ವಾಸ್ ಸ್ಟಿಲ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಜ್ಞಾಪಕ ಇಟ್ಕೊಳ್ಳಿ, ನಂದು ಡಿಗ್ರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು, ಎಲ್ಲರೂ ತಿಳ್ಕೊಬೇಕಿದ್ದು ಏನು ಅಂದರೆ, ನಾನು ಯೂನಿವರ್ಸಿಟಿಗೆ ಹೋಗಿ ಅವಾಗೇನಾಯಿತು ಅಂದರೆ, ನಮ್ಮ ಒಬ್ಬ ಪ್ರೊಫೆಸರ್ ಜಾಸ್ಪರ್ ಅಂತ ಹೇಳಿ, ಮಿಸ್ಟರ್ ಅಯ್ಯಂಗಾರ್ ನೀನು 1:30 ಬರಬೇಕು, ನಿನ್ನ ಹತ್ರ ಡಿಸ್ಕಷನ್ ಮಾಡಬೇಕು ಅಂದರು. ಸೊ ಆವಾಗ ನಾನು ಬರ್ತೀನಿ ಅಂದೆ. ಬಟ್ ನಾವಾಗೇನು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದಿದ್ದರಿಂದ ಕಾರ್ಗೀರ್ ಇರಲಿಲ್ಲ, ನಡ್ಕೊಂಡು ಹೋಗಬೇಕು, ಅಡುಗೆ ಮಾಡ್ಕೋಬೇಕು, ತಿನ್ನಬೇಕು. ಸೊ ಆಗ ಹೋಗಿ ಅವನ್ನ ಮೀಟಿಂಗು ಮಧ್ಯಾಹ್ನ 1:45 ಆಗೋಯ್ತು. ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅವ್ರು ನೋಡಿದ್ರು, ವಾಟ್ ಈಸ್ ಯುವರ್ ಟೈಮ್ ನಾವು ಅಂದರು. 1:45. ಯಾವಾಗ ಬಾ ಅಂತ ಹೇಳಿದೆ ಅಂದರು. 1:30 ಅಂದರು. ಆಮೇಲೆ ಅವರು, ನಾನು ಐ ಆಮ್ ಸಾರಿ, ಇದೆಲ್ಲ ಈ ಥರ ಲೇಟ್ ಆಗೋಯ್ತು, ಐ ಓವರ್ ಸ್ಲೆಪ್ಟ್ ಇಟ್ ಇನ್ ದಿ ಆಫ್ಟರ್ನೂನ್, ಐ ವಾಸ್ ವೆರಿ ಟೈರ್ಡ್ ಅಂದೆ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್, ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಯು ಅಂದ್ಬಿಟ್ರು. ನೋಡಿ, ಅದು ಏನು ಅಂದರೆ ಒಂದು ವಾರ ಭಾಳ ವ್ಯಸನ ಆಯಿತು. ಇದೇನಿದು ಹಿಂಗೆ ಆಗೋಯ್ತು, ಏನು ಮಾಡೋದು ಅಂತ. ಆವಾಗ ನೋಡಿ, ಇನ್ನೊಬ್ಬರು ಬ್ರೌನ್ ಅಂತ ಯಾರೊಬ್ಬರು ಪ್ರೊಫೆಸರ್ ಬಂದರು. ಅವರು ಬ್ರೌನು ಅವ್ರ ಕೋರ್ಸ್ ತೊಗೊಂಡಿದ್ದೆ. ಆ ಕೋರ್ಸನ್ನು ಭಾಳ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ತಾಯಿದ್ದೆ. ಅವಾಗ ಹೇಳಿದ್ರು, ನೀವು ನನ್ನ ಹತ್ರ ಒಂದು ಗ್ರ್ಯಾಂಟ್ ಇದೆ, ನನ್ನ ಜೊತೆ ಕೆಲಸ ಮಾಡ್ತೀರಾ ಅಂದರು. ಮಾಡ್ತೀನಿ ಅಂದೆ. ಅದಕ್ಕೆ ಅವಾಗ $300 ಕೊಟ್ಟರು. ಸೊ ಅಲ್ಲೇ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, ಐ ಟರ್ನ್ಡ್ ಇನ್ ಟು ಎ ಕಂಪ್ಯೂಟರ್ ಸೈಂಟಿಸ್ಟ್. ನೋಡಿ ಎಷ್ಟು ಅದು ನಿಮ್ಗೆ ಹೇಳಿದ್ನಲ್ಲ, ಚೇಂಜ್, ದಟ್ಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ಅವರ್ ಲೈಫ್. ಆಮೇಲೆ ದೆನ್ ಬೇಕಾದಷ್ಟು ಮೀಟಿಂಗ್ಸ್ ಆಯಿತು, PhD ಆಯಿತು. ಆ್ಯಂಡ್ ಸೊ ಆಮೇಲೆ 1974 ಬಂದೆ. ಅವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಪ್ರಾಬಬ್ಲಿ ನಿಮಗೆಲ್ಲ ಹೇಳಬೇಕದು, ಬುಕ್ಗಳಲ್ಲೆಲ್ಲ ಇದೆ. ಬಟ್ ಏನು ಅಂದರೆ 1974 ನಾನು ಭಾಳ ಕಂಪ್ಲೀಟಾಗಿ ಚೇಂಜ್ ಆಗಿದ್ದೆ. ಏನು ಅಂದರೆ ಒಂಥರ ಡಿಫ್ರೆಂಟಾಗಿ ಮಾತಾಡೋದು, ಎಲ್ಲ ಇಂಗ್ಲೀಷಲ್ಲಿ ಮಾತಾಡೋದು. ಆವಾಗ H.N.S. ನಾನು ನೋಡೋಕ್ಕೆ ಹೋದೆ, ಅವ್ರು ಸಿಗಲಿಲ್ಲ, ವಾಪಸ್ ಬರ್ತಾ ಇದ್ದೆ. ಆ್ಯಂಡ್ ಐ ಸಾ ಎ ವೆರಿ ಬ್ಯೂಟಿಫುಲ್ ಗರ್ಲ್ ಅಲ್ಲಿ ನಡೀತಾ ಇದ್ದರು. ಯಾರು ಇರ್ಬೋದು ಅಂತ ನೋಡ್ತಾ ಇದ್ದೆ ನಾನು. ಆಮೇಲೆ ಅದು ಯಾಕೆ ಹೇಳ್ತೀನಿ ಅಂದರೆ, ದೇರ್ ಇಸ್ ಅ ರೀಸನ್ ಫಾರ್ ದ್ಯಾಟ್. ಯಾರು ಇರ್ಬೋದು ಅಂತ ಆಮೇಲೆ ಹೋಗಿ ಕೇಳಿದೆ. ಆ್ಯಂಡ್ ಅವ್ರ ಮನೆಗೆ ಹೋಗಿ ನೋಡಿದೆ. ಅಲ್ಲಿ ನಾನು ಕೇಳಿದೆ, ಐ ವಾಂಟ್ ಟು ಟೇಕ್ ಯು ಟು ಅಮೇರಿಕಾ ಅಂತ. ಅವರಿಗೆ ಗಾಬರಿ ಆಗೋಯಿತು. ಆಮೇಲೆ ಎಲ್ಲ ನೋಡಿದ್ರು, ಶಿ ವಾಸ್ ಅ ವೆರಿ ಯಂಗ್ ಗರ್ಲ್, 18 years. ಆಮೇಲೆ ಅಲ್ಲೇನಾಯಿತು ಅಂದರೆ, ಶಿ ಈಸ್ ವೆರಿ ಯಂಗ್. ಅಷ್ಟೊತ್ತಿಗೆ ಏನಾಗಿದೆ, ಅವ್ರ ಅಂಕಲ್ಲು ಯಾರೋ ಒಬ್ಬರು ಇದರಲ್ಲಿ ಕಂಟೋನ್ಮೆಂಟ್ಗೆ ಹೋಗಿ ಅಲ್ಲೊಬ್ಬರು ಜೈನ್ ಅಂತ ಅಸ್ಟ್ರಾಲಜರ್ ಇದ್ದರು. ಆ ಅಸ್ಟ್ರಾಲಜರ್ ಹೇಳಿದ್ರು, ಯಾರೋ ಒಬ್ಬ ಹುಡುಗ ಬಂದಿದ್ದಾನೆ, ಅವ್ನಿಗೇನು ಗೊತ್ತಾಗಿಲ್ಲ, ಯಾವಾರು ಸೂಟ್ ಹಾಕಿರ್ತಾನೆ ಗೊತ್ತಿಲ್ಲ, ಇದು ಬಂದು ಈ ಥರ ಈ ವಾಂಟ್ಸ್ ಟು ಮ್ಯಾರಿ ದಿಸ್ ಗರ್ಲ್ ಅಂದರು. ಅವಾಗ ಹೇಳಿದ್ರು, ತಿರುಮಲಾಚಾರ್ಯ ಇದು ಒಳ್ಳೆ ಇದು ಮಾಡಿ ಅಂದ್ಬಿಟ್ರು. ಸೊ ದ ಹೋಲ್ ಥಿಂಗ್ ಇನ್ 9 days ಐ ಮ್ಯಾರಿಡ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್. ಆಮೇಲೆ ಯಾಕೆ ಹೇಳ್ತೀನಿ ಅಂದರೆ, ಶಿ ಹ್ಯಾಸ್ ಬೀನ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಮೈ ಅಕಲೇಟ್ಸ್. ಏನೇನು ನಾನು ಮಾಡಿದ್ದೀನಿ, ಭಾಳ ಕಷ್ಟ ಇತ್ತು. ಇದೆಲ್ಲ ಈಸಿ ಅಮೇರಿಕಾದಲ್ಲಿಲ್ಲ. ಏಕೆಂದರೆ ಅವಾಗೆಲ್ಲ ಐ ಹ್ಯಾಡ್ ಟು ಬಿ ಬೆಟರ್ ದೆನ್ ಎ ವೈಟ್ ಮ್ಯಾನ್. ನಾನು ವೈಟ್ ಮ್ಯಾನ್ ಇರಬೇಕಾದ್ರೆ ಹೌ ಐ ಟೇಕ್ ಲೀಡರ್ಶಿಪ್ ಭಾಳ ಕಷ್ಟ ಇತ್ತು. ಸೊ ಶಿ ಸ್ಯಾಕ್ರಿಫೈಸ್ಡ್. ಎಷ್ಟೋ ಸಲ ನಮಗೆ ಕಾರ್ಗಳಿಲ್ಲ. ಬಟ್ ಏನು ಅಂದರೆ, ನಿಮ್ಮ BEಯಲ್ಲಿ ಇವಾಗ ಮಾಡ್ತಾ ಇದೆಯಲ್ಲ, ಹೋಲ್ ವರ್ಲ್ಡ್ಗೆ ರೆಕಗ್ನಿಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್, ಆ ಥರ ನಾನು ಆಕರ್ಷಕ ಮಾಡಿ ಒಂದೊಂದಾಗಿ ಹೇಗೆ ಅಂದರೆ, ಈ ಪರ್ವತ ಮೆಟ್ಲುಗಳು ಹತ್ತಲ್ವಾ, ಹಾಗೆ ಏನು ಅಂದರೆ ಪ್ರತಿಯೊಂದು ಅವಾರ್ಡ್ಸು ಬಂತು. ಬಟ್ ಏನು ಅವಾರ್ಡ್ ಬರಬೇಕಾದ್ರೂ ಏನು ಅಂದರೆ, ಒಂದು ರೀಸನ್ ಇರುತ್ತೆ. ಇದೆಲ್ಲ ಹೇಗಾಗುತ್ತೆ ಅಂದರೆ, ನೋಡಿ ಇವಾಗ ಎಷ್ಟೋ ಅಭಿಮಾನಿಗಳು ನನಗೆಷ್ಟು ಇದು ಮಾಡಿದ್ದಾರೆ. ಅದು ನಂದು ಯಾವುದೋ ಒಂದು ಶೋ ಬಂತಂತೆ, ಭಾಳ ಜನ ನೋಡಿದ್ದಾರೆ, ಅದೇನೇನೋ ಆಗಿದೆ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ, ಆ ಟೈಮ್ ಬರಬೇಕು. ಯಾಕೆಂದರೆ ನನಗೆ ಐ ವಾಂಟ್ ಟು ಬಿಕಮ್ ವೆರಿ ಫೇಮಸ್. ನನಗೆ ಐ ಡೋಂಟ್ ವಾಂಟ್ ಟು ಬಿ ಲೆಸ್ ದೆನ್ ವಾಟ್ ಎ ವೈಟ್ ಮ್ಯಾನ್ ಆರ್ ಎನಿವೇರ್. ಸೊ ದಟ್ ವಾಸ್ ಮೈ ಗೋಲ್. ಆಯ್ತಲ್ಲ. ಸೊ ಐ ಥಿಂಕ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಆ್ಯಂಡ್ ಮೈ ವೈಫ್ ಆಲ್ಸೋ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮೈ ಪೇರೆಂಟ್ಸ್, ಮೈ ಸಿಸ್ಟರ್ಸ್. ಬಟ್ ಶಿ ಪಾಸ್ಡ್ ಅವೇ couple of years ಬ್ಯಾಕ್. ಬಟ್ ಏನು ಹೇಳೋದು ಅಂದರೆ, ವಿ ಮಸ್ಟ್ ಹ್ಯಾವ್ ಒಂದು ಕಮಿಟ್ಮೆಂಟ್ ಇರಬೇಕು. ಏನು ಕೆಲಸ ಮಾಡಿದ್ರು, ಇವಾಗ ನೋಡಿದೆ ನಾನು ಭಾಳ ಜನ BEL ಎಂಪ್ಲಾಯೀಸ್ನ ಮೀಟ್ ಮಾಡಿದೆ. ಐ ಥಿಂಕ್ ಪಾಪ ಶಿವರಾಜು ಭಾಳ ವರ್ಕ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಸರ್ ನೀವೇ ಬರಬೇಕು ಈ ಅವಾರ್ಡ್ ಸೆರೆಮನಿಯಿಂದ, ನೋಡಪ್ಪ ಎಲ್ಲ ಯಾರ್ಯಾರೋ ಇರ್ತಾರೆ ನೋಡಿ ಅಂದರೆ ಬಂದೆ ನಾನು. ಬಟ್ ಏನು ಅಂದರೆ, ಅವರು ಹೇಳಿದ್ರು. ಆಮೇಲೆ ಬೇಕಾದಷ್ಟು ಎಂಪ್ಲಾಯೀಸ್ ಮೀಟಿದೆ, ಎಲ್ಲರನ್ನು ನೋಡಿದೆ. ಎವ್ರಿಬಡಿ ಒಂದು ಕಮಿಟ್ಮೆಂಟ್ ಇದೆ. ಅದು ಮಾಡ್ತಾಯಿದ್ದೀನಿ ಸರ್, ಇನ್ನೊಂದು ಮಾಡ್ತಾಯಿದ್ದೀನಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಡೆವಲಪ್ ಮಾಡ್ತಾಯಿದ್ದೀವಿ ಅಂತ. ಸೊ
that commitment, I don't see that in other companies, honestly speaking. So adu is very important, and that is why ನಿಮ್ಮ ಕಂಪ್ನಿ BEL has progressed so much. ಆಯ್ತಲ್ಲ, ನಾನು ಒಂದು ಕಂಪ್ನಿಗೂ ಹೇಳ್ತಾ ಇದ್ದೆ, ಒಂದು ರೇತಿಯಾನ್ ಅಂತ ಒಂದು ಕಂಪ್ನಿ ಇದೆ ಡ್ಯಾಲಸ್ನಲ್ಲಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಿಮಗೆ ಡಾಕ್ಟರ್ ಅಯ್ಯಂಗಾರ್ ಇದು ನಿಮಗೆ ಚೆನ್ನಾಗಿ BEL ಗೊತ್ತಾ ಬ್ಯಾಂಗ್ಳೂರು ಅಂತ. ನಾನು ಹೇಳಿದೆ ಗೊತ್ತು, ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿಲ್ಲ ಅಂದರು. ಅವರು ಕೊಲಾಬ್ರೇಷನ್ ಮಾಡಬೇಕು ಆ ಥರ ಅಲ್ಲ. ಸೊ ಇದು 3 things are which are very very important. ಇಲ್ಲೇನು ಅಂದರೆ ಕಮಿಟ್ಮೆಂಟ್, ಎಕ್ಸಲೆನ್ಸ್, ಆಮೇಲೆ ನಿಮ್ಮದು ಕಂಪ್ಯಾಷನ್ ಆಲ್ಸೋ ಇರಬೇಕು. ಇಫ್ ದರ್ ಆರ್ ಪೀಪಲ್ ನಿಮ್ಮ ಜೊತೆಗೆ ಯಾರು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದರೆ ಅವ್ರಿಗೂ ಟ್ರೈನ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಐ ಥಿಂಕ್ BEL ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆಯ್ತಲ್ಲ. ಸೊ ಐ ಹ್ಯಾವ್ ಗಿವನ್ ಯು ಎ ಗ್ಲಿಮ್ಸ್ ಆಫ್ ಮೈ ಲೈಫ್. ಅಂದರೆ ಏನು ಅಂದರೆ ಎಲ್ಲ ಇನ್ನೂ ಐ ಕ್ಯಾನ್ ಗೋ ಆನ್ ಗಿವಿಂಗ್ ಮೆನಿ ಸ್ನ್ಯಾಪ್ ಶಾಟ್ಸ್, ಬಟ್ ನಾನು ನೋಡಿರೋ ಪ್ರಕಾರ ಈ ಅವಾರ್ಡು ನಮಗೆ, ಈ ಪ್ರಶಸ್ತಿ ನಮಗೆ ಕೊಟ್ಟಿರೋದು ನನಗೆ ನೋಬೆಲ್ ಪ್ರೈಸ್ ಬಂದಾಗೆ. ಏಕೆಂದರೆ ನೋಬೆಲ್ ಪ್ರೈಸ್ಗೂ ನನಗೆ ಇಷ್ಟು ಸಂತೋಷ ಆಗ್ತಾ ಇರಲಿಲ್ಲ. ಯಾಕೆಂದರೆ ಎಷ್ಟೆಲ್ಲ ಅಭಿಮಾನಿಗಳು ಕೂತಿದ್ದೀರಾ, ಇಂಟ್ರೆಸ್ಟಾಗಿ ಕೂತಿದ್ದೀರಾ, ಕೇಳ್ತಾ ಇದ್ದೀರಾ, ಆಯ್ತಲ್ಲ. ಸೊ ಥ್ಯಾಂಕ್ ಯು, ಆಯ್ತಲ್ಲ. ನಿಮಗೆಲ್ಲ ವಂದನೆಗಳು, ಎಲ್ಲ ಚೆನ್ನಾಗಿ ಮಾಡ್ತಾಯಿರಿ, ಆಯ್ತಲ್ಲ. ಬಟ್ ಏನು ಅಂದರೆ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಲೈಫ್ನಲ್ಲಿ ಒಂದು ದಯೆ, ಗುರು, ಗೋಲ್ ಇರಬೇಕು. ಹೀಗೆ ಮಾಡ್ತೀನಿ ಅಂತ ನೋಡಿ. ನಮ್ಮ ಶ್ರೀನಾಥು ನಾನು ಐ ನೆವರ್ ಮೆಟ್ ಹಿಮ್. ಅವ್ರದ್ದು ಒಂದು ಮೂವಿ ಮಾನಸ ಸರೋವರ ಅಂತ ಅಮೇರಿಕಾದಲ್ಲಿ ನೋಡಿದೆ, ಆಯ್ತಲ್ಲ. ಯಾಕೆ ನೋಡಿದೆ ಅಂದರೆ ಐ ಲೈಕ್ ದೋಸ್ ಸಾಂಗ್ಸ್. ಆಮೇಲೆ ಶ್ರೀನಾಥು ಅಂತ ಗೊತ್ತಿತ್ತು, ಬಟ್ ಐ ನೆವರ್ ಕುಡ್ ಮೀಟ್ ಹಿಮ್. ಬಟ್ ನೋಡಿ, ಒಬ್ಬರು ಪುನೀತ್ ರಾಜ್ಕುಮಾರ್, ನಿಮಗೆ ಗೊತ್ತಿರಬೇಕು, ಅವ್ರು ನಮ್ಮನೇ ಹತ್ರನೇ ಇದ್ದರು. ಅಲ್ಲಿ ಹೋಗಿ ಕೇಳಿದೆ ನಾನು, ಮಾನಸ ಸರೋವರ ಇದರಲ್ಲಿ ಮಾಡಿದಾರಂತ. ಅವ್ರು ಹೇಳಿದ್ರು, ಸಾರ್ ಭಾಳ ಗ್ರೇಟ್ ಅವರು ಆ್ಯಕ್ಟರು ಅಂದರು. ನನಗೆ ಆವಾಗ ಗೊತ್ತಾಯಿತು. ಆಮೇಲೆ ಅವ್ರು ಯಾರು ಇದು ಡೈರೆಕ್ಟರು ಅಂತ ನೋಡಿದ್ರೆ ಅವರು ವೆರಿ ಫೇಮಸ್ ಮ್ಯಾನ್. ಸೊ ಎಲ್ಲ ಕೂಡ್ಕೋಬೇಕು. ಆ್ಯಂಡ್ ಆಲ್ಸೋ ಇವ್ರ ಹಾರ್ಡ್ ವರ್ಕ್ ಮಸ್ಟ್ ಬಿ ದೇರ್. ಬಟ್ ಏನು ಅಂದರೆ ಓವರ್ ಆಲ್ ಒಂದು ದಯೆ ಇರಬೇಕು. ಈ ಪರ್ಟಿಕ್ಯುಲರ್ ಗೋಲ್ನಲ್ಲೇ ಹೋಗಬೇಕು. ಸಮ್ಟೈಮ್ಸ್ ವಿ ವಿಲ್ ಫೇಸ್ ಡಿಸಪಾಯಿಂಟ್ಮೆಂಟು ಆಗುತ್ತೆ, ಬೇಕಾದಷ್ಟು ಆಗುತ್ತೆ. ಏಕೆಂದರೆ ನಾನೊಂದು ಯೂನಿವರ್ಸಿಟಿ ಆಫ್ ಶಿಕಾಗೋಗೆ ಹೋಗಿದ್ದೆ. ಅಲ್ಲೊಬ್ಬರು ಪ್ರೊಫೆಸರ್ ಚಂದ್ರಶೇಖರ್ ಅಂತ, ನಿಮಗೆಲ್ಲ ಗೊತ್ತಿರಬೇಕು, ಇಂಡಿಯನ್ ನೋಬೆಲ್ ಪ್ರೈಸ್ ವಿನ್ನರು. ಅವ್ರ ಆಫೀಸ್ಗೆ ಹೋದಾಗ ಒಂದು ಏಣಿ ಹಾಕಿದ್ರಲ್ಲಿ. ನಾನು ಕೇಳಿದೆ, ಪ್ರೊಫೆಸರ್ ಚಂದ್ರಶೇಖರ್ ಅವ್ರು ಹೆಚ್ಚಾಗಿ ಮಾತಾಡಲ್ಲ, ಹೋಗಿ ಕೇಳಿದೆ ಅದೇನು ಏಣಿ ಅಂತ. ಅದು ಏಣಿ ನನಗೆಲ್ಲ ತೋರಿಸುತ್ತೆ, ಯಾವ್ಯಾವ ಸ್ಟೆಪ್ಸ್ ಹಟ್ಟಿದ್ದೀನಿ ನನ್ನ ಲೈಫ್ನಲ್ಲಿ. ಕೇಳಿದೆ, ನೀವು ಎಲ್ಲಿದ್ದೀರಾ ಅಂತ. ಇನ್ನೂ ನಾನೊಂದು 4-5 ಸ್ಟೆಪ್ಸ್. ಅವು ಆಲ್ರೆಡಿ ನೋಬೆಲ್ ಪ್ರೈಸ್ ಎಲ್ಲ ಬಂದುಬಿಟ್ಟಿತ್ತು ಅವ್ರಿಗೆ. ಇನ್ನೂ ಒಂದು 3-4 ಸ್ಟೆಪ್ ಇತ್ತು ಅಂದರೆ ಅವರು ಅಷ್ಟು ಆಸೆ, ಡಿಸೈರು, ವಾಂಟ್ ಟು ಡೂ ಸಮಥಿಂಗ್ ಫಾರ್ ಸೈನ್ಸ್ ಅಂತ ಇರಬೇಕು. ಸೊ ನಮ್ಮ ರಾಮಾನುಜಮ್ ಸೈಂಟಿಸ್ಟ್ ಆಲ್ಸೋ ವೆರಿ ಗ್ರೇಟ್. ಸೊ ನಾನೇನು ಹೇಳೋದು ಅಂದರೆ, ಐ ವಾಂಟ್ ಟು ಮೇಕ್ ಶ್ಯೂರ್ ದಟ್ BEL ಬಿಕಮ್ಸ್ the cream of the crop. Already the cream of the crop ಆಗಿದೆ in the world, but it can grow excellence. But again, ಅಭಿಮಾನಿಗಳಿಗೆ ನಾನು ಭಾಳ ಸಂತೋಷ ಹೇಳ್ತೀನಿ. ಏಕೆಂದರೆ ನಮ್ಮನ್ನು ಅಮೇರಿಕಾಯಿಂದ ಕರೆದು ಈ ಥರ ಸನ್ಮಾನ ಮಾಡಿದ್ದಕ್ಕೆ ಭಾಳ ಕೃತಜ್ಞ ಆಗಿರ್ತೀನಿ. ಐ ಥಿಂಕ್ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಇದೆ. ಐ ವಾಂಟ್ ಟು ಸೇ ದ್ಯಾಟ್. ಐ ಥಿಂಕ್ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಯಾರೋ ಒಬ್ಬರು, ಆಯ್ತಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದಿಗೂ ನೀ ಕನ್ನಡ ಆಗಿರು. ಅದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್. ಏಕೆಂದರೆ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಐಡೆಂಟಿಟಿ ಫಾರ್ ಆಲ್ ಕನ್ನಡಿಗಾಸ್ ಅರೌಂಡ್ ದಿ ವರ್ಲ್ಡ್. ಇದನ್ನು ನನಗೆ ಎಷ್ಟೋ ಸಲ ನಾ ಕನ್ನಡ ಅಸೋಸಿಯೇಷನ್ಗೆಲ್ಲ ಹೋದಾಗ ಹೇಳ್ತಾ ಇರ್ತಾರೆ, ಸಾರ್ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು ಸಾರ್ ಅಂತಾರೆ. ಕೆಲವ್ರು ಹೇಳ್ತಾರೆ, ಸಾರ್ ನಾನು BELಗೆ ವರ್ಕ್ ಮಾಡಬೇಕಾಗಿತ್ತು ಸಾರ್ ಅಂತಾರೆ. ಸೊ ದಟ್ ಈಸ್ ದಿ ರೆಪ್ಯುಟೇಷನ್ BEL has really gained. Okay, again, thank you very much for giving this opportunity. Thank you, Bharat Electronics, all the people, for the incredible recognition that you have given me. Jai Bhuvaneshwari, Jai Hind, and Jai Karnataka. Thank you. ಸಾಧನೆ ತೋರಿದ ನಿಮಗೆ ಸಾವಿರ ಸಾವಿರ ಚಪ್ಪಾಳೆ. ರಾಷ್ಟ್ರದ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ತಮ್ಮ ಸ್ಫೂರ್ತಿಯುತ ಅನಿಸಿಕೆಗಳಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸರ್. ಮತ್ತು ಸನ್ಮಾನ ಪತ್ರ ವಾಚಿಸಿದ ಶ್ರೀಮತಿ ತೇಜಸ್ವಿಯವರಿಗೆ ಧನ್ಯವಾದಗಳು. ಮೊದಲು ತಾಯ ಹಾಲು ಕುಡಿದು
ನಲ್ಮೆಯಿಂದ ತೊದಲು ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಅದು ಕನ್ನಡವಲ್ಲವೇ? ಈ ನುಡಿ ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರುವ ದೂರದೃಷ್ಟಿಯ ನೇತಾರ, ಶಕ್ತಿಯ ಭಂಡಾರ, ನೂತನ ಯೋಜನೆಗಳ ಹರಿಕಾರ, ಉತ್ಸಾಹ ಸ್ಫೂರ್ತಿ ಹಾಗೂ ಚೈತನ್ಯದ ಸರದಾರ ನಮ್ಮ ಗೌರವಾನ್ವಿತ ನಿರ್ದೇಶಕರಾದ ಶ್ರೀ ರಜನೀಶ ಶರ್ಮಾ ಸರ್. ಶ್ರೀಯುತರಿಂದ ಅಧ್ಯಕ್ಷೀಯ ಭಾಷಣ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶ್ರೀನಾಥ್ ಮತ್ತು ಡಾಕ್ಟರ್ ಎಸ್ ಅಯ್ಯಂಗಾರ್ ಮತ್ತು ನಮ್ಮ ಡೈರೆಕ್ಟರ್ ಅದರ್ ಯೂನಿಟ್ಸ್ ಆ್ಯಂಡ್ ಅಡಿಷನಲ್ ಚಾರ್ಜ್ ಡೈರೆಕ್ಟರ್ R&D ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ ಮತ್ತು ಡೈರೆಕ್ಟರ್ HR ಶ್ರೀ ವಿಕ್ರಮನ್ N, ಶ್ರೀ ನಾಗರಾಜ್ NTU, ಶ್ರೀ ಲಕ್ಷ್ಮೀನಾರಾಯಣ್ ಫ್ರಮ್ OA ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳು, ಸಹ ಉದ್ಯೋಗಿಗಳು ಮತ್ತು ಸ್ನೇಹಿತರಿಗೆ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನ್ನ ಹಾರ್ದಿಕ ಶುಭಾಶಯಗಳು. ಇಂದು ನಾವು 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನವೆಂಬರ್ 1, 1956 ರಂದು ಕರ್ನಾಟಕ ಏಕೀಕರಣವನ್ನು ಸೂಚಿಸುತ್ತದೆ. ಕರ್ನಾಟಕದ ಪರಂಪರೆ, ನಮ್ಮ ಶ್ರೀಮಂತ ಭಾಷೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದ ಸಾಧನೆಗಳನ್ನು ಗೌರವಿಸಲು ಈ ದಿನ ನಮಗೆ ಒಂದು ಅವಕಾಶವಾಗಿದೆ. ನಮ್ಮ ಮುಖ್ಯ ಅತಿಥಿಗಳಾದ ಕನ್ನಡ ಚಿತ್ರರಂಗದ ಹೆಸರಾಂತ ವ್ಯಕ್ತಿ ಡಾಕ್ಟರ್ ಶ್ರೀನಾಥ್ ಅವರು ತಮ್ಮ ಅಭಿನಯದಿಂದ ಕನ್ನಡಿಗರ ಹೃದಯದಲ್ಲಿ ಅಡಿಸಲಾಗದು ಛಾಪು ಮೂಡಿಸಿದ್ದಾರೆ. ಇಂದು ನಮ್ಮೊಂದಿಗೆ ಅವರ ಸ್ಫೂರ್ತಿದಾಯಕ ಉಪಸ್ಥಿತಿಯನ್ನು ಹೊಂದಲು ನಾವು ಹೆಮ್ಮೆ ಪಡುತ್ತೇವೆ. ಹಾಗೆಯೇ ತಂತ್ರಜ್ಞಾನ ಮತ್ತು ಶಿಕ್ಷಣದಲ್ಲಿ ಅದ್ಭುತ ಕೊಡುಗೆಯನ್ನು ನೀಡಿದ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ತಮ್ಮ ಸಮರ್ಪಣೆ ಮತ್ತು ದೂರದೃಷ್ಟಿಯಿಂದ ಸ್ಫೂರ್ತಿಯಾಗಿದ್ದಾರೆ. ಅಂತಹ ಸಾಧಕ ವ್ಯಕ್ತಿಗಳೊಂದಿಗೆ ಈ ವೇದಿಕೆಯನ್ನು ಹಂಚಿಕೊಳ್ಳುವುದು ನಿಜಕ್ಕೂ ಒಂದು ಗೌರವವಾಗಿದೆ. ನಮ್ಮ ಡೈರೆಕ್ಟರ್ OU, ಅಡಿಷನಲ್ ಚಾರ್ಜ್ ಡೈರೆಕ್ಟರ್ R&D ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ್ ಮತ್ತು ಡೈರೆಕ್ಟರ್ HR ಶ್ರೀ ವಿಕ್ರಮನ್ ಅವರು ತಮ್ಮ ದೂರದೃಷ್ಟಿ ಮತ್ತು ಅಚಲ ಬದ್ಧತೆಯಿಂದ BEL ಅನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. BEL ಹೊಸ ಎತ್ತರವನ್ನು ತಲುಪುತ್ತಲೇ ಇದೆ. ನಮ್ಮ ರಾಷ್ಟ್ರದ ರಕ್ಷಣೆ ಮತ್ತು ತಾಂತ್ರಿಕ ಬೆಳವಣಿಗೆಗೆ ಪ್ರಮುಖ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. BEL ಈ ಸಮುದಾಯದ ಬದ್ಧ ಭಾಗವಾಗಿ ನವೀನ್ಯತೆ, ಕೌಶಲ್ಯ ಮತ್ತು ಸುಧಾರಿತ ತಂತ್ರಜ್ಞಾನದ ಸ್ತಂಭಗಳ ಮೇಲೆ ದೃಢವಾಗಿ ನಿಂತು ಹೆಮ್ಮೆಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತದೆ. ಇಂದು ನಾವು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಗೌರವಿಸುವಾಗ ಭಾಷೆ, ಸಂಸ್ಕೃತಿ ಕೇಂದ್ರೀಕರಿಸಿ ಕರ್ನಾಟಕದ ಪ್ರಗತಿಗೆ ಕೊಡುಗೆ ನೀಡುವ ನಮ್ಮ ಪ್ರತಿಜ್ಞೆಯನ್ನು ನವೀಕರಿಸುತ್ತಿದ್ದೇವೆ. ನಾವು ಭವಿಷ್ಯವನ್ನು ಕಡೆಗೊಮ್ಮಲು ಬೆಂಗಳೂರು ಸಂಕೀರ್ಣದ ನನ್ನ ದೃಷ್ಟಿ ಹೊಸತನ, ಗುಣಮಟ್ಟ ಮತ್ತು ಸ್ಥಿರತೆಯ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಹಬ್ಬ ಅನ್ನು ರಚಿಸುವುದಾಗಿದೆ.
ನಮ್ಮ ಮುಂದಿನ ಪಥವು ಪ್ರಗತಿಶೀಲ ತಂತ್ರಜ್ಞಾನಗಳಿಂದ ಪ್ರೇರಿತವಾಗಿದ್ದು ನಮ್ಮ ಪ್ರಕ್ರಿಯೆಗಳಲ್ಲಿ ಸ್ವಯಂ ಚಾಲನೆಯನ್ನು ಅಂಗೀಕರಿಸುವುದರೊಂದಿಗೆ ನಿರಂತರ ಸುಧಾರಣೆಗೆ ಸಂಬಂಧಿಸಿದ ಆಳವಾದ ಬದ್ಧತೆ ಮತ್ತು ಗುಣಮಟ್ಟದ ಸ್ಥಿರ ಅಳವಡಿಕೆಯನ್ನು ಅನುಸರಿಸಲಿದೆ. ನಮ್ಮ ಪ್ರಕ್ರಿಯೆಗಳು ಮತ್ತು ಉತ್ಪನ್ನಗಳಲ್ಲಿ ಸ್ಥಿರತೆಯನ್ನು ಸಂಯೋಜಿಸುವ ಮೂಲಕ ದೇಶದ ಭದ್ರತೆಗಾಗಿ ಹೊಣೆಗಾರ ಸೇವೆಗಳನ್ನು ರಚಿಸುವಲ್ಲಿ BEL ಮುಂಚೂಣಿಯಲ್ಲಿ ನಿಂತಿರುತ್ತದೆ. BEL ಬೆಂಗಳೂರು ಸಂಕೀರ್ಣವಾಗಿ ಸ್ಥಳೀಯ ಸಮುದಾಯದೊಂದಿಗೆ ನಮ್ಮ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನಾವು ಹೆಮ್ಮೆ ಪಡುತ್ತೇವೆ ಮತ್ತು ನವೀನ್ಯತೆ ಮತ್ತು ಪರಂಪರೆಯನ್ನು ಹೇಗೆ ಸಹಬಾಳ್ವೆ ನಡೆಸಬಹುದು ಮತ್ತು ಅಭಿವೃದ್ಧಿ ಹೊಂದಬಹುದು ಎಂಬುದಕ್ಕೆ ಉದಾಹರಣೆಯನ್ನು ನೀಡಲು ಎದುರು ನೀಡುತ್ತಿದ್ದೇವೆ. ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಕರ್ನಾಟಕ ಮತ್ತು BELಗೆ ಉಜ್ವಲ ಭವಿಷ್ಯವನ್ನು ನಿರ್ಮಿಸುವ ಗುರಿಯನ್ನು ನಾವು ಹೊಂದೋಣ. ನಮ್ಮ ಅದ್ಭುತ ತಾಯಿನಾಡು ಆದ ಕರ್ನಾಟಕವು ಮಹಾನ್ ರತ್ನಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ, ರಾಷ್ಟ್ರಕವಿ ಕುವೆಂಪು, ಡಾಕ್ಟರ್ M. ವಿಶ್ವೇಶ್ವರಯ್ಯ, ಗೌರು ಚನ್ನಬಸಪ್ಪ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅನಿಲ್ ಕುಂಬ್ಳೆ ಇವರ ಎಲ್ಲರನ್ನು ಜಗತ್ತಿಗೆ ಕೊಡುಗೆ ನೀಡಿದೆ. ಇವರು ತಮ್ಮ ಸಾಧನೆಯಿಂದ ಕನ್ನಡಿಗರ ಹೆಸರನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ತಿ ಹಿಡಿದಿದ್ದಾರೆ. ಇವರ ಸಾಧನೆಯು ನಮ್ಮ ಎಲ್ಲರಿಗೂ ಸ್ಫೂರ್ತಿ ಆಗಿರಲಿ ಹಾಗೂ ನಾವು ಕೂಡ ಇವರ ಶ್ರೇಷ್ಠತೆಯನ್ನು ಅನುಸರಿಸಿ ಕರ್ನಾಟಕದ ಹೆಸರನ್ನು ಅತ್ಯುನ್ನತ ಸ್ಥಾನಕ್ಕೆ ತರಲು ಶ್ರಮಿಸೋಣ. ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಲ್ಲೋಣ ಮತ್ತು ಕರ್ನಾಟಕಕ್ಕೆ, ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮನ್ನು ವ್ಯಾಖ್ಯಾನಿಸುವ ಮೌಲ್ಯಗಳಿಗೆ ನಮ್ಮ ಕೊಡುಗೆಯ ಬಗ್ಗೆ ಹೆಮ್ಮೆ ಪಡೋಣ. ಧನ್ಯವಾದಗಳು. ಜೈ BEL, ಜೈ ಕರ್ನಾಟಕ, ಜೈ ಭಾರತ್. ತಮ್ಮ ಕನ್ನಡ ಪರ ಕಾಳಜಿಗೆ ಧನ್ಯವಾದಗಳು ಸರ್. ತಮ್ಮ ಸಾರಥ್ಯದಲ್ಲಿ BEL ಹೊಸ ದಿಗಂತಗಳನ್ನು ಮುಟ್ಟಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ರವರು ವೇದಿಕೆಯಿಂದ ತೆರಳುತ್ತಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಯೋತ್ಸವ ಸಮಾರಂಭವನ್ನು ಸುಸೂತ್ರವಾಗಿ ಹಾಗೂ ಯಶಸ್ವಿಯಾಗಿ ಸಂಚಾಲನೆ ಮಾಡಿದ ಹಾಗೂ ಮುಂದಿನ ವರ್ಷ ಸೇವಾ ನಿವೃತ್ತಿಯಾಗುತ್ತಿರುವ ರಂಗಭೂಮಿಯ ಅನನ್ಯ ಸಾಧಕ ಡಾಕ್ಟರ್ KJ ಶಂಕರಪ್ಪನವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಆತ್ಮೀಯರೇ, ಈ ಭವ್ಯ ಮಾಸ್ತಿ ಮಂಟಪ ತಾಯಿ ಭುವನೇಶ್ವರಿಯ ಹುಟ್ಟುಹಬ್ಬದ ಸಂಭ್ರಮ, ದಿವ್ಯ ವಸ್ತು ಪ್ರದರ್ಶನ ಮತ್ತು ನವನವೇನ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬರಲು ಅಗಣಿತ ಶ್ರಮಿಕರ ಪರಿಶ್ರಮ ಅನುಪಮ, ಅನವರತ. ತಮ್ಮ ಸಾರ್ಥಕ ಹಾಗೂ ನಿಸ್ವಾರ್ಥ ಕೊಡುಗೆಯ ಮೂಲಕ ಈ ನುಡಿ ಹಬ್ಬದ ಯಶಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳ ಮೂಲಕ ಅಭಿನಂದನೆ ಸಲ್ಲಿಸಲು ವೇದಿಕೆಗೆ ಆಗಮಿಸಲಿದ್ದಾರೆ BEL ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ LK ಶಿವರಾಜ್. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗುತ್ತೆ. ಒಂದು 2-3 ನಿಮಿಷದಲ್ಲಿ ವಂದನಾರ್ಪಣೆ ಮುಗಿಸ್ತೀನಿ. ದಯವಿಟ್ಟು ಸಹಕಾರ ಕೊಡಿ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಕರ್ನಾಟಕದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಭಾಷೆಯನ್ನಾಡುವ ಜನರಿದ್ದಾರೆ.
ಅವರು ಯಾವುದೇ ಜಾತಿ ಧರ್ಮದವರಾಗಿದ್ದರು, ಎಲ್ಲಿಯವರೇ ಆಗಿದ್ದರು, ಇಲ್ಲಿನ ನೆಲ, ಗಾಳಿ, ನೀರನ್ನು ಬಳಸಿದ ಮೇಲೆ ಅವರು ಕನ್ನಡಿಗರೇ ಹೌದು. ಯಾಕಂದರೆ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸವಿದೆ. ಬಂಧುಗಳೇ, ಮೊದಲನೇದಾಗಿ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರಿಗೂ, ಸನ್ಮಾನಿತರಿಗೂ ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಮೇರಿಕದ ಕರ್ಮಭೂಮಿಯಲ್ಲಿದ್ದರೂ ಅವರ ತವಕ ಯಾವಾಗಲೂ ಜನ್ಮಭೂಮಿ ಕಡೆಗೆ. ಅಮೇರಿಕದಲ್ಲಿ ದುಡಿದಂಥ ಹಣವನ್ನು ತಾಯಿ ನಾಡಿಗೆ ದೇವಸ್ಥಾನಗಳ ಜೀರ್ಣೋದ್ಧಾರ, ಬಡವರಿಗೆ ಉಚಿತವಾದ ವೈದ್ಯಕೀಯ ಚಿಕಿತ್ಸೆ, ಓದುವ ಬಡ ಮಕ್ಕಳಿಗೆ ಹಣದ ನೆರವನ್ನು ನೀಡುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂತ್ರಜ್ಞಾನದಲ್ಲಿ ಸಾಧನೆ ಮಾಡುತ್ತಾ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ನೆಚ್ಚಿನ ಕನ್ನಡದ ಕುಡಿ. ನೀವು ಸಾಧನೆ ಮಾಡಿ ದೂರದ ಅಮೇರಿಕದಲ್ಲಿ ಇದ್ದರೂ ನಿಮ್ಮನ್ನು ಕರೆದು ಸನ್ಮಾನ ಮಾಡುತ್ತೇವೆ ಅಂತ ಹೇಳುತ್ತಾ ಸನ್ಮಾನ ಸ್ವೀಕರಿಸಿ ಈ ಸಮಾರಂಭದ ಕೇಂದ್ರ ಬಿಂದುವಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಗಣಕಯಂತ್ರ ವಿಜ್ಞಾನಿ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಅಸಾಧಾರಣ ಸಾಧಕರು. ಕಳೆದ ವರ್ಷ 2023ರಲ್ಲಿ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅವರೇ ನಮ್ಮ ಪ್ರೊಫೆಸರ್ ಡಾಕ್ಟರ್ ಎಸ್ ಸೀತಾರಾಮ ಅಯ್ಯಂಗಾರ್ ಅವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಮತ್ತೋರ್ವ ಅತಿಥಿಗಳು ಆದಂತಹ ಎಲ್ಲರಿಗೂ ಪ್ರಣಯ ರಾಜ, ಚಿತ್ರರಂಗದ ದಿಗ್ಗಜ, ಹಿರಿಯ ನಿರ್ದೇಶಕರು ಆದ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದು ನಟರಾಗಿ, ನಿರ್ಮಾಪಕರಾಗಿ, ನಿರೂಪಕರಾಗಿ ಕನ್ನಡಿಗರ ಮನಸ್ಸು ಗೆದ್ದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಚಿತ್ರರಂಗದಲ್ಲಿ 57 ವರ್ಷಗಳನ್ನು ಪೂರೈಸಿದ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಅವರೇ ನಮ್ಮ ಪ್ರಣಯ ರಾಜ ಶ್ರೀಯುತ ಡಾಕ್ಟರ್ ಶ್ರೀನಾಥ್. ಇವರು ನಮ್ಮ ಇಂದಿನ ರಾಜ್ಯೋತ್ಸವ ಆಚರಣೆಯಲ್ಲಿ ಮುಖ್ಯ ಆಹ್ವಾನಿತರಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಸನ್ಮಾನ ಸ್ವೀಕರಿಸಿ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ ನಮ್ಮ BEL ಸಂಸ್ಥೆಯ ನಿರ್ದೇಶಕರು, ಇತರೆ ಘಟಕಗಳು ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಹೆಚ್ಚುವರಿ ಪ್ರಭಾರಿ ಆದಂತಹ ಶ್ರೀಯುತ ಭಾನುಪ್ರಕಾಶ್ ಶ್ರೀವತ್ಸವ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಮತ್ತೋರ್ವ ಅತಿಥಿಗಳು ರಾಜ್ಯೋತ್ಸವ ಶುಭಾಶಯನ್ನು ಕೋರಿದ ವಿಕ್ರಮನ್ ಎನ್ ನಿರ್ದೇಶಕರು, ಮಾನವ ಸಂಪನ್ಮೂಲ ವಿಭಾಗ. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಅತ್ಯಂತ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ BELನ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಆದಂತಹ ಶ್ರೀಯುತ ಮನೋಜ್ ಜೈನ್ ಅವರೂ ಸಹ ಬರಬೇಕಾಗಿತ್ತು. ಇನ್ನು ಅರ್ಧ ಗಂಟೆ 1 ಅವರ್ ಬರ್ಬೋದಂತ ಕಾಣುತ್ತೆ. ಅವ್ರಿಗೂ ಸಹ ಈ ಸಮಯದಲ್ಲಿ ಸ್ವಾಗತಗಳನ್ನು ಹೇಳ್ತಾ ಮತ್ತು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ರಾಜ್ಯೋತ್ಸವದ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ಸಂತೋಷದಿಂದ ಒಪ್ಪಿ ಪ್ರತಿಯೊಂದು ಹಂತದಲ್ಲೂ ಸಹಕಾರ ನೀಡಿ ಇಂದಿನ ರಾಜ್ಯೋತ್ಸವ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ ಶ್ರೀಯುತ ರಜನೀಶ್ ಶರ್ಮಾ, ನಿರ್ದೇಶಕರು, ಬೆಂಗಳೂರು ಘಟಕ, ಭಾರತ್ ಎಲೆಕ್ಟ್ರಾನಿಕ್ಸ್. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಂಧುಗಳೇ, ಇಂದು ಬೆಳಗ್ಗೆ 9 ಗಂಟೆಗೆ ಕಾರ್ಖಾನೆಯ ಮುಖ್ಯದ್ವಾರದಲ್ಲಿ ತಾಯಿ ಭುವನೇಶ್ವರಿ ಪೂಜೆಯೊಂದಿಗೆ ರಾಜ್ಯೋತ್ಸವ ನಾಡಹಬ್ಬದ ಆಚರಣೆಗೆ ಚಾಲನೆ ನೀಡಲಾಯಿತು. ಪೂಜೆಯಲ್ಲಿ ಕಾರ್ಖಾನೆಯ ಎಲ್ಲ ನಿರ್ದೇಶಕರು, ಪ್ರಧಾನ ವ್ಯವಸ್ಥಾಪಕರು, ಅಧಿಕಾರಿಗಳು, ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಮಿಕ ಮಿತ್ರರು ಪೂಜೆಯಲ್ಲಿ ಭಾಗವಹಿಸಿದ್ದರು. ನಂತರ ಬೆಳಗ್ಗೆ 10:30ಕ್ಕೆ ನಮ್ಮ ಕಾರ್ಖಾನೆಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಧ್ವಜಾರೋಹಣವನ್ನು ಕಾರ್ಯನಿರ್ವಾಹಕ ನಿರ್ದೇಶಕರು EMSBUನ ಶ್ರೀಮತಿ ಆನ್ಸಿ ಜೇಮ್ಸ್ ಅವರು ನೆರವೇರಿಸಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಂತರ ರಾಜ್ಯೋತ್ಸವದ ಪ್ರಯುಕ್ತ ಕಾರ್ಮಿಕರಿಗೆ, ಶಿಕ್ಷಣಾರ್ಥಿಗಳಿಗೆ, ಟ್ರೈನಿ ಇಂಜಿನಿಯರ್ಸ್ಗಳಿಗೆ, ಪ್ರಾಜೆಕ್ಟ್ ಇಂಜಿನಿಯರ್ಸ್ಗಳಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ
ಪ್ರಸ್ತಾವನೆ ಮತ್ತು ಸ್ವಾಗತ ಭಾಷಣ ಮಾಡಿದ ಕಾರ್ಯವಾಹಿ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವಿಭಾಗದ ಶ್ರೀಯುತ ಚೇತನ್ ಜೈಸಿಂಗ್ ಪಾಟೀಲ್ ಔಟಿ ಅವರು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಇಂದು ಬೆಳಗ್ಗೆ 10:30ಕ್ಕೆ ಕಾರ್ಖಾನೆಯ ಮುಂಭಾಗದಲ್ಲಿ ಪುಸ್ತಕಗಳ ಮಳಿಗೆ, ಕರಕುಶಲ ವಸ್ತುಗಳ ಮಳಿಗೆಗಳ ಉದ್ಘಾಟನೆಯನ್ನು ನೆರವೇರಿಸುವ ಮೂಲಕ ರಾಜ್ಯೋತ್ಸವದ ಆಚರಣೆಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು ಸಾಫ್ಟ್ವೇರ್ ಎಸ್ಬಿನ ಶ್ರೀಮತಿ GK ದುರ್ಗಾ ಅವರು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು BEL ಮಜ್ದೂರ್ ಸಂಘದ ಶ್ರೀ ನಾಗರಾಜ್ MR ಅವರು ಸಹ ರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಕಾರ್ಯಕ್ರಮದ ಮತ್ತೋರ್ವ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಅಧಿಕಾರಿಗಳ ಒಕ್ಕೂಟದ ಶ್ರೀ ಲಕ್ಷ್ಮೀನಾರಾಯಣ SM ಇವರೂ ಸಹ ರಾಜ್ಯೋತ್ಸವದ ಆಚರಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ಅದ್ದೂರಿ ಆಚರಣೆ ಮತ್ತು ಅಚ್ಚುಕಟ್ಟಾಗಿ ನಡೆಯಲು ಸಹಕಾರ ನೀಡಿದ BEL ಆಡಳಿತ ಮಂಡಳಿಗೆ, ಉಪಹಾರ ಗೃಹ ವಿಭಾಗದವರಿಗೆ, ಸಾರಿಗೆ ವಿಭಾಗದವರಿಗೆ, ತೋಟಗಾರಿಕೆ ವಿಭಾಗದವರಿಗೆ, ಸಂರಕ್ಷಣಾ ವಿಭಾಗದವರಿಗೆ, ಮಾನವ ಸಂಪನ್ಮೂಲ ವಿಭಾಗದವರಿಗೆ, ಅಗ್ನಿಶಾಮಕ ದಳ ವಿಭಾಗದವರಿಗೆ, ಸುರಕ್ಷತಾ ವಿಭಾಗದವರಿಗೆ, ಅಭಿಯಂತರ ಸೇವೆಗಳು, ಛಾಯಾಚಿತ್ರ ಮತ್ತು ಮಾಹಿತಿ ತಂತ್ರಜ್ಞಾನ ವಿಭಾಗದವರಿಗೆ, ಆಸ್ಪತ್ರೆ ವೈದ್ಯಕೀಯ ಸೇವೆಗಳು, ಕಾರ್ಮಿಕ ಸಂಘಟನೆಗಳಾದ BMS, ಯುನಿಟಿ ಫೋರಂನ, CITU, BYKSನ ಎಲ್ಲ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಿಗೆ, ಅಧಿಕಾರಿಗಳ ಒಕ್ಕೂಟದ ಪದಾಧಿಕಾರಿಗಳಿಗೆ, ಇತರ ಎಲ್ಲ ಸಂಘ ಸಂಸ್ಥೆ ಅಂಗಸಂಸ್ಥೆಗಳ ಪದಾಧಿಕಾರಿಗಳಿಗೆ, ತಾಂತ್ರಿಕ ಸಿಬ್ಬಂದಿ ವರ್ಗದವರಿಗೆ, SC/ST ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೆ, ಸೋದರ ಸಂಸ್ಥೆ ಕನ್ನಡ ಸಾಹಿತ್ಯ ಕೂಟದ ಪದಾಧಿಕಾರಿಗಳಿಗೆ, ಸಮಿತಿಯ ಮಾಜಿ ಪದಾಧಿಕಾರಿಗಳಿಗೆ, BEL ಗ್ರಾಹಕ ಮಿತ್ರರಿಗೆ, ಗುತ್ತಿಗೆ ಕಾರ್ಮಿಕರಿಗೆ, ಶಿಕ್ಷಣಾರ್ಥಿಗಳಿಗೆ, ಪ್ರಾಜೆಕ್ಟ್ ಇಂಜಿನಿಯರ್ಸ್ಗಳಿಗೆ, ಟ್ರೈನಿಂಗ್ ಇಂಜಿನಿಯರ್ಸ್ಗಳಿಗೆ, ಮುಖ್ಯವಾಗಿ ವಿದ್ಯುತ್ ವಿಭಾಗದ ಸಿಬ್ಬಂದಿಗಳು ವೇದಿಕೆ ಮತ್ತು BEL ವೃತ್ತ ರಸ್ತೆಗಳ ಅಕ್ಕಪಕ್ಕದಲ್ಲಿ ಸೀರಿಯಲ್ ಸೆಟ್ ಹಾಕುವುದರ ಮೂಲಕ ರಾಜ್ಯೋತ್ಸವದ ಬೆಳಕನ್ನು ಚೆಲ್ಲಿರುತ್ತಾರೆ. ಹಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಚರಣೆಗೆ ಸಹಕಾರ ನೀಡಿದ ಸ್ವಯಂ ಕಾರ್ಯಕರ್ತರಿಗೆ ಎಲ್ಲರಿಗೂ ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಮತ್ತು BEL ಕರ್ನಾಟಕ ಕಾರ್ಮಿಕರ ಹಿತರಕ್ಷಕ ಸಮಿತಿಯ ಪರವಾಗಿ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ನಿರೂಪಣೆ ಕೊಟ್ಟಂಥ ಶೋಭನಾ ಅವರಿಗೂ ಸಹ ಈ ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೆ ಸನ್ಮಾನ ಪತ್ರ ಓದಿದ ತೇಜಸ್ವಿ ಅವರಿಗೂ ಕೂಡ ಈ ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಂಧುಗಳೇ, ವಂದನಾರ್ಪಣೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲು ಸಿದ್ಧರಿರುವ BEL ಲಲಿತಾ ಕಲಾ ಸಂಘದ ಎಲ್ಲ ಕಲಾವಿದರಿಗೆ ಹಾಗೂ 3ನೇ ಬಾರಿ ನೃತ್ಯ ರೂಪಕ ನೀಡಲು ಆಗಮಿಸಿರುವ ಕರ್ನಾಟಕದ ಸುಪ್ರಸಿದ್ಧ ಕಲಾತಂಡ ಪ್ರಭಾತ್ ಕಲಾವಿದರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ BEL. ಧನ್ಯವಾದಗಳು. ಎಲ್ಲ ಕರ್ಮಯೋಗಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸಿದ ಶ್ರೀ ಶಿವರಾಜರವರಿಗೆ ಧನ್ಯವಾದಗಳು. ಈಗ ಸಾಂಸ್ಕೃತಿಕ ವೈಭವದ ಸವಿಯೂಟ ಸವಿಯುವ ಸಮಯ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಮುಂದಿನ ಸಾಲಿನಲ್ಲಿ ಆಸೀನರೇ ಆಗಬೇಕಾಗಿ ವಿನಂತಿ. ಈಗ ಲಘು ವಿರಾಮ. ಉಪಹಾರದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. BEL ಲಲಿತ ಕಲಾ ಸಂಘದ ಕಲಾವಿದರಿಂದ ಕರುನಾಡ ಉತ್ಸವ ಗೀತರೂಪಕ, ನಂತರ ಕರ್ನಾಟಕದ ಪ್ರಸಿದ್ಧ ಕಲಾ ತಂಡ ಪ್ರಭಾತ್ ಕಲಾವಿದರಿಂದ ಶ್ರೀರಾಮ ಪ್ರತೀಕ್ಷೆ ನೃತ್ಯ ರೂಪಕ.
ಕಾರ್ಮಿಕರ ಸಂತಸದ ಸಂಗಮ ಸಂಭ್ರಮ ಸಂಗಮ ಕುಣಿಯುವ ಹೆಜ್ಜೆಗೆ ಲಯವಾಗಿ ಅಭಿಮಾನದ ಹೃದಯ ತುಂಬಿ ಕನ್ನಡದ ದೀಪ ಬೆಳಗಿ ಮುಂದಾದವು ಜಿಲ್ಲೆಗಳು 31 ಕರುನಾಡ ಉತ್ಸವದ ಸಂಭ್ರಮ ಕಾರ್ಮಿಕರ ಸಂತಸದ ಸಂಗಮ ಕರುನಾಡ ಉತ್ಸವದ ಸಂಭ್ರಮ ಕಾಶಿ ಸಿದ್ಧಾರೂಢ ಸಾಧನ ಕೇರಿ ಬೇಂದ್ರೆಯ ಧಾರವಾಡ ಶಿರಹಟ್ಟಿ ಲಕ್ಕುಂಡಿ ಕಪತ್ತ ಗುಡ್ಡ ಕವಿ ಕುಮಾರ ವ್ಯಾಸನ ಗದಗ ಆನೆಗುಂದಿ ಗವಿ ಮಠ ಕನಕಗಿರಿ ಅಂಜನಾದ್ರಿ ಹನುಮನ ಕೊಪ್ಪಳ ಅಂಜನಾದ್ರಿ ಹನುಮನ ಕೊಪ್ಪಳ ಕರುನಾಡ ಉತ್ಸವದ ಸಂಭ್ರಮ ಕಾರ್ಮಿಕರ ಸಂತಸದ ಸಂಗಮ ಕರುನಾಡ ಉತ್ಸವದ ಸಂಭ್ರಮ ಮಾತಂಗ ತುಂಗಭದ್ರ ವಿಜಯ ವಿಠಲ ಕೃಷ್ಣ ದೇವರಾಯರಾಳಿದಂತ ವಿಜಯನಗರ ತುಂಗಭದ್ರ ವಿಜಯ ವಿಠಲ ಕೃಷ್ಣ ದೇವರಾಯರಾಳಿದಂತ ವಿಜಯನಗರ ಸವಣೂರು ಬಂಕಾಪುರ ತಾರಕೇಶ್ವರ ಕನಕದಾಸ ಸರ್ವಜ್ಞರ ಹಾವೇರಿ ಉಜ್ಜಯಿನಿ ಕನಕದುರ್ಗ ನಾರಿ ಹಳ್ಳ ಹಾಸ್ಯ ಬ್ರಹ್ಮ ಬೀಚಿಯ ಬಳ್ಳಾರಿ ವನವಾಸಿ ಗೋಕರ್ಣ ಮಾರಿಕಾಂಬ ರಾಣಿ ಚೆನ್ನ ಭೈರಾದೇವಿಯ ಉತ್ತರ ಕನ್ನಡ ಕೊಡಚಾದ್ರಿಯ ಗುಂಬೆ ಜೋಗ ಜಲಪಾತ ಹೂವೆಂದು ಮಲೆನಾಡು ಶಿವಮೊಗ್ಗ ಹರಿಹರ ಸುಳೆಕೆರೆ ಬೆಳ್ಳಿನಗರಿ ಸಂತೆಬೆನ್ನೂರಿನ ದಾವಣಗೆರೆ ಮುರುಘಾ ಮಠ ಚಂದ್ರವಳ್ಳಿ ಜೋಗಿ ಮಟ್ಟಿ ಮಾರಿಕಣಿವೆ ಹೋಗೌ
ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು ತೈಲವಿಲ್ಲದ ಜ್ಯೋತಿ ತೈಲವಿಲ್ಲದ ಜ್ಯೋತಿ ಬೆಳಗು ಮದೀನದಿ ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಗೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ
ಹೊರನಾಡು ಮಾಣಿಕ್ಯಧಾರ ನಗರಿ ಚಿಕ್ಕಮಗಳೂರು ಬೇಲೂರು ಹಳೆಬೀಡು ಹಲ್ಮಿಡಿ ಶಾಸನ ಹಾಸನಾಂಬೆ ಹರಸಿದಂತ ಹಾಸನ ಜಿಲ್ಲೆ ಶಿವಗಂಗೆ ತಿಪಟೂರು ಗುಬ್ಬಿ ವೀರಣ್ಣನವರ ತುಮಕೂರು ಶಿವಕುಮಾರ ಸ್ವಾಮೀಜಿಯ ತುಮಕೂರು ಶಿವಕುಮಾರ ಸ್ವಾಮೀಜಿಯ ತುಮಕೂರು ಕರುನಾಡ ಉತ್ಸವದ ಸಂಭ್ರಮ ಸಂಭ್ರಮ ಕಾರ್ಮಿಕರ ಸಂತಸದ ಸಂಗಮ ಸಂಗಮ ಕರುನಾಡ ಉತ್ಸವದ ಸಂಭ್ರಮ
ಸಂಭ್ರಮ ಸಂಭ್ರಮ ಕಾರ್ಮಿಕರ ಸಂತಸದ ಸಂಗಮ ಸಂಗಮ ಕರುನಾಡ ಉತ್ಸವದ ಸಂಭ್ರಮ. ಕೈಗಾರಿಕೆಗಳ ಕಲರವ ಕೇಳುತ್ತಿರಲಿ ನಿರಂತರ 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 ತಂತ್ರಜ್ಞಾನದ ತವರಿದು ಆಗುತ್ತಿರಲಿ ಆವಿಷ್ಕಾರ ಆಗುತ್ತಿರಲಿ ಆವಿಷ್ಕಾರ ಕನ್ನಡಿಗರಿಗೆ ಸಿಗಲಿ ಉದ್ಯೋಗವು ಅನುಗಾಲ ಉದ್ಯೋಗವು ಅನುಗಾಲ ಕಾರ್ಖಾನೆಗಳು ಉಳಿಯಲಿ ಬೆಳೆಯಲಿ ಚಿರಕಾಲ ಬೆಳೆಯಲಿ ಚಿರಕಾಲ ಕಾಯಕವೇ ಕೈಲಾಸ ದುಡಿದು ಬದುಕುವ ದುಡಿದು ಬದುಕುವ ಕನ್ನಡವೇ ಕಲ್ಪವೃಕ್ಷ ಅಭಿಮಾನದ ನೀರೆರೆಯುವ ಅಭಿಮಾನದಲ್ಲಿ ಎರೆಯುವ ಹೃದಯದಲ್ಲಿ ಚಿಮ್ಮಲಿ ಅಭಿಮಾನದ ಕನ್ನಡ ನಾಲಿಗೆಯಲ್ಲಿ ನಲಿದಾಡಲಿ ಸುಮಧುರ ಕನ್ನಡ ಜಯಕಾರ ಮೊಳಗಲಿ ಒಕ್ಕೊರಳಲಿ ಕನ್ನಡ ಜಯಕಾರ ಮೊಳಗಲಿ ಒಕ್ಕೊರಳಲಿ ಕನ್ನಡ ಸಿರಿಗನ್ನಡಂ ಗೆಲ್ಲೆ ಸಿರಿಗನ್ನಡಂ ಬಾಳೆ ಸಿರಿಗನ್ನಡಂ ಗೆಲ್ಲೆ. ಈ ಗೀತೆಯ ರಚನಾಕಾರರು ನಾರಾ ಜ್ಯೋತಿ, ಶ್ರೀನಿವಾಸ್ KR ಸಂಗೀತ ರಾಗ ಸಂಯೋಜನೆ. ಕಲಾವಿದರು ಭಾಗವಹಿಸಿದ ಕಲಾವಿದರು ರವಿಕುಮಾರ್ ಎನ್, ಧನಂಜಯ್, ಯಶೋಧರ, ಉಮಾದೇವಿ, ಸುಮಾ, ಮೀನಾಕ್ಷಿ, ಭವ್ಯ, ಪುಷ್ಪ, ನಾಗರಾಜ್ ಪಿ, ಪ್ರಜ್ವಲ್, ವರದರಾಜು SH. ಕೀರ್ತಿ ಮತ್ತು ಸ್ಫೂರ್ತಿ ನೃತ್ಯ ಸಂಯೋಜಕರು ಪ್ರಸಾದ್, ಸಂತೋಷ್, ಮಲ್ಲಿಕಾರ್ಜುನ್, ನಾಗೇಂದ್ರ, ಸರಿತಾ, ಪಲ್ಲವಿ, ರಾಜಶೇಖರ, ಮಡ್ಡಪ್ಪ, ಸಚಿನ್, ನಯನ, ಶೇಕ್ಷಾವಲ್ಲಿ, ವಿಶಾಲ್ ರಾಜ್, ಜಯಶ್ರೀ, ಮಂಜುನಾಥ ಬಾಗೋಡಿ, ವೀರೇಶ್ ಕೆಂಬಾವಿ, ರಮೇಶ್ ನಾಯ್ಕ್, ರಾಜಶೇಖರ್, ಸಚಿನ್, ಮಂಜುನಾಥ ಬಾಗೋಡಿ, ಕಲಾವತಿ, ಕಲ್ಲಪ್ಪ ಶೆಟ್ಟನವರ್, ಐಶ್ವರ್ಯ, ಶೇಕ್ಷಾವಲ್ಲಿ, ದೀಕ್ಷಾ ರಾಜ್, ವಿಶಾಲ್ ಜಯಶ್ರೀ, ಮಲ್ಲಿಕಾರ್ಜುನ್, ವೀರೇಶ್, ನಯನ, ಪ್ರಸಾದ್, ನಾಗೇಂದ್ರ, ಬಸವರಾಜ್, ಸುಧೀರ್, ಶ್ರೀಧರ್, ನವೀನ್ ಕುಮಾರ್, ದರ್ಶನ್, ಉಮಾಕಾಂತ್, ನಿರ್ಮಲಾ, ಶ್ರೀನಿವಾಸ್ KR, ಉಮಾದೇವಿ, ಸುಮಾ, ನಾಗರಾಜ್, ಈ ಎಲ್ಲ ಕಲಾವಿದರು BL ಲಲಿತ ಕಲಾ ಸಂಘದ ಕಲಾವಿದರು ಮತ್ತು ಸಂಪೂರ್ಣ ಸಹಕಾರವನ್ನು ನೀಡಿದಂಥ ನಮ್ಮ BL ಲಲಿತ ಕಲಾ ಸಂಘದ ಕಾರ್ಯದರ್ಶಿಗಳಾದ ಶ್ರೀ KJ ಶಂಕರಪ್ಪನವರು. ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾ ನಿರ್ದೇಶಕರಾದ ಮನೋಜ್ ಜೈನ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ರಾಜ್ಯೋತ್ಸವ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಐಪಿ ಸರ್ ವೇದಿಕೆಯಲ್ಲಿ ವೇದಿಕೆ ನಮ್ಮೆಲ್ಲರ
ಹೆಚ್ಚಿನ ಶ್ರೀಯಂತಹ ಮನೋಜ್ ಜೋಸರ್ ಅವರಿಗೆ ನಮ್ಮ ಕಾರ್ಯವಾಹಿ ಪ್ರಧಾನ ವ್ಯವಸ್ಥಾಪಕರು ಚೇತನ್ ಜೈಸಿಂಗ್ ಐ ಟಿ ಪಾಟೀಲ್ ಸಾಹೇಬ್ರವರಿಂದ ಗೌರವಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಅಪರಿಹಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಬರಲು ತಡವಾಯಿತು, ಕ್ಷಮೆ ಇರಲಿ. ಗೌರವಾನ್ವಿತ ಅತಿಥಿಗಳಾದ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರೇ, ನಮಸ್ಕಾರ. ಸನ್ಮಾನ್ಯ ಮುಖ್ಯ ಅತಿಥಿಗಳಾದ ಶ್ರೀ ಶ್ರೀನಾಥ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ನಿರ್ದೇಶಕರುಗಳು, ಪ್ರೀತಿಯ ಕಾರ್ಮಿಕರೇ ಮತ್ತು ಮಿತ್ರರೇ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಭಾರತ ಹಲವಾರು ಭಾಷೆಗಳು, ಸಂಸ್ಕೃತಿ, ಕಲೆ, ವಿಜ್ಞಾನ, ಆಚಾರ ವಿಚಾರ ತುಂಬಿದ ಶ್ರೀಮಂತ ದೇಶ. ಜ್ಞಾನದ ಪ್ರತೀಕವಾದ ಭಾಷೆ, ಭಾವ, ಸಾಹಿತ್ಯ, ವ್ಯಕ್ತಿತ್ವ ಮತ್ತು ಸಂಸ್ಕೃತಿಯ ಕನ್ನಡಿ. ಜೊತೆಗೆ ನಮ್ಮ ಬೇರೆಗಳನ್ನು ನಾವು ಮರೆತಿಲ್ಲ. ಕಲೆಗೆ, ಭಾಷೆಗೆ, ಸಾಹಿತ್ಯಕ್ಕೆ ಯಾವತ್ತೂ ತಲೆ ಬಾಗುತ್ತೇವೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಉಗಮವಾದ ರಾಜ್ಯೋತ್ಸವದ ಆಚರಣೆಗೆ ಇಲ್ಲಿ ಕರೆದಿದ್ದೇವೆ. ನಮ್ಮ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ನಾವು ಆಧುನಿಕ ತಂತ್ರಜ್ಞಾನದಿಂದ ದೇಶದ ಸಂರಕ್ಷಣೆಗೆ ನಿಂತಿದ್ದೇವೆ. BL ಬೆಂಗಳೂರು ಸಂಕೀರ್ಣವು ಕಳೆದ ವರ್ಷ ₹12,000 ಕೋಟಿ ನೇರ ಮಾರಾಟವನ್ನು ಸಾಧಿಸಿ ಇರುವುದು ನನಗೆ ಹೆಮ್ಮೆ ಆಗಿದೆ. ಇದರಲ್ಲಿ $62 ಮಿಲಿಯನ್ ಎಕ್ಸ್ಪೋರ್ಟ್ ಕೂಡ ಸೇರಿದೆ. ಇದರ ಜೊತೆಗೆ ನಮ್ಮ BL ಸಂಸ್ಥೆಗೆ ಕರ್ನಾಟಕ ಸ್ಟೇಟ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅವಾರ್ಡ್ ದೊರಕಿದೆ. ಭವಿಷ್ಯದಲ್ಲೂ BL ಬೆಂಗಳೂರು ಒಂದು ದೊಡ್ಡ ಪ್ರಗತಿಯನ್ನು ಮಾಡಲಿದೆ. ನಾನು ಮುಂದಿನ 10 ವರ್ಷಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ರೋಬೋಟಿಕ್ಸ್ ಮೇಲೆ ಗಮನ ಹರಿಸಿ ನಮ್ಮ ತಂತ್ರಜ್ಞಾನ ನೇತೃತ್ವವನ್ನು ವಿಸ್ತರಣೆ ಮಾಡಲಿದ್ದೇವೆ. ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಎರಡೂ ವಿಕಸಿತವಾಗಲಿ ಎಂಬ ಆಶಯ ನಮ್ಮದು. ಇದೇ ನಮ್ಮ ಸಂಕಲ್ಪ. ಜಯ ಕರ್ನಾಟಕ ಮಾತೆ, ಜಯ ಭಾರತ್ ಮಾತೆ. Thank you all. Now I wanted to have a little bit more personal issues with Bangalore complex. As you may be noticing, all the directors sitting on the front, including me, we all have worked in Bangalore complex. So this is our mother unit, and this is the unit which has given us so much of learning, so much of knowledge, so much of confidence. That's why we have reached to this level of director or CMD. So this Bangalore complex is mini Bell. So whatsoever we are doing across Bell, first experiment is done at Bangalore complex, and then only it is implemented across Bell. So that role of mother unit or mother, you all have to play for other units. So all 8 units are there who are looking at Bangalore complex as their mother unit, providing them knowledge, providing them processes, rules, best practices, etc. Continue doing that role.
And now onus is much more when we are expanding to so many more units. So those units also, and especially the Palasamudram unit, which will be again mini Bangalore complex, and some of the Bangalore complex units only will go and make that unit. So that will be attached to Bangalore complex only. So the onus lies on Bangalore complex to see how quickly Palasamudram setup is made up, and the same culture, same Josh, same energy, what is there in Bangalore complex is felt in Palasamudra campus. So that is also our duty to see how quickly we can make and realize that. So this is the power of Bangalore complex, how we can make this thing happen. And I am sure the way here all, whether it is employee, whether it is executive, whether it is temporary staff, whether it is contracted staff, all who are working as a team and working on all diverse technologies on which BEL is working. So this complex technologies, by this complex structure of all type of manpower working together, will make these all things possible. So this synergy or collaborative working within Bangalore complex, that is the main asset of all of us and main pride of all of us. So with that, this tradition should continue, this learning should continue, this culture and value system should continue, and then we will grow further and further. So that is what BEL is and what is Bangalore complex is. BEL and Bangalore complex are synonym to each other. So what we refer as BEL is nothing but Bangalore complex, because it is started with Bangalore complex only. Keeping that in mind only, it was decided by all of us, all directors, CMD, we all together, that although we are celebrating this as the biggest function of Bangalore complex, but we should have, definitely this is the biggest, no doubt on that, and it will remain biggest function of BEL and Bangalore complex of course. So this is the largest function of BEL, where each and everybody participates. This type of a large gathering is there. But we have decided that from this year onwards, means next year 21st April 2025 will be the first, we will separately celebrate Foundation Day of Bangalore complex. That all of us have decided, and we will have something similar function. We will have one committee consisting of union, association and management representative to come out with a plan how grand we should celebrate 71st year of existence of Bangalore complex next year, and then onwards every year. So this is, as management, we have decided, and it's my duty at this occasion of today's Kannada Rajyotsava Day to formally announce this. We'll have really great fun there also. In addition, anyway, so many issues of Bangalore complex, we all have sat together, resolving. Some of them we have resolved, some of them we are going to resolve very soon. So these are a long list of items. So many issues which were there. It is the duty of management also to sit together with all of you and solve those problems so that our productivity is further enhanced, our way of working, our collaboration and synergy with which Bangalore complex is working should further enhance. So for that, so many things are done, so many things are just about to happen, including reward and recognition related activities, whether related to prizes, etc., enhancement, new type of prizes. So many things are already planned or in the various process of finalization. I can assure you, we are taking care of all your stated and implied needs. Like we tell for our customers that BEL takes care of their stated and implied needs. I, on behalf of top management, assures you that whatsoever your stated needs coming to us through your NTUs or officers association, as well as your implied needs, which you don't want to directly tell, we understand that. And those things also we capture, and we are working on that. So great future is ahead of all of us. Great future is ahead of Bangalore complex.
My best wishes to you. Thank you, all of you. Thank you. ಧನ್ಯವಾದಗಳು ಸರ್. ತಮ್ಮ ಬಿಡುವಿಲ್ಲದ ಕಾರ್ಯದಲ್ಲಿಯೂ ಸಹ ನಮ್ಮ ಈ ಸಮಾರಂಭಕ್ಕೆ ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡೋದಕ್ಕಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಬೆಂಗಳೂರು ಸಂಕೀರ್ಣ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಕ್ರಿಯಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಮತ್ತೊಮ್ಮೆ ಜೋರು ಚಪ್ಪಾಳೆಯ ಮೂಲಕ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಮುಂದೆ ಕರ್ನಾಟಕದ ಸುಪ್ರಸಿದ್ಧ ಕಲಾ ತಂಡವಾದಂಥ ಪ್ರಭಾತ್ ಕಲಾವಿದರು ಅವರಿಂದ ಶ್ರೀರಾಮ ಪ್ರತೀಕ್ಷೆ ಅನ್ನುವಂಥ ನೃತ್ಯ ರೂಪಕವನ್ನು ನಾವೀಗ ನೋಡೋಣ. ಪ್ರಭಾತ್ ಕಲಾವಿದರಿಗೆ ಈಗ ನಾವು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಶ್ರೀ ಗಣೇಶಾಯ ನಮಃ. ನಾರದ ಉವಾಚ ಪ್ರಣಮ್ಯ ಶಿರಸಾ ದೇವಂ